ಓಂ ಶಾಂತಿ. बाबा आज पूछ रहे हैं, आज की मनुष्य धर्म भ्रष्ट क्यों बन गए, कर्म भ्रष्ट भी बन गए, कारण क्या है? ಯಾಕೆ ಮಾನವರು ಕರ್ಮ ಧರ್ಮ ಭ್ರಷ್ಟರಾಗ್ಬಿಟ್ರು ಅಂತಂದರೆ ಕಾರಣ ಇಷ್ಟೇ, असली धर्म को भूल गए हैं। अपने जो धर्म था सत्य धर्म भूलने के कारण सभी बातों में भ्रष्ट ही हो गए। बाबा के सत्य धर्म की याद दिला रहे हैं, पहचान दे रहे हैं। तो धारणाओं की श्रेष्ठता के अनुसार धर्म श्रेष्ठता न्याचुरल है। ಬಾಬಾ ಜಗತ್ತಿಗೆ ಬಂದು ನಾವು ಮಕ್ಕಳಿಗೆ ಸತ್ಯ ಧರ್ಮದ ಪರಿಚಯ ಕೊಡೋದ್ರಿಂದ ಎರಡು ಸತ್ಯ ಧರ್ಮ ಅಂದರೆ ಒಂದು ವಾಸ್ತವಿಕ ನಮ್ಮದು ದೇವಿ ದೇವತಾ ಧರ್ಮ ಏನಿತ್ತು, ಆ ಧಾರಣೆಗಳೇನಿತ್ತು, ಸಂಪೂರ್ಣ ಪವಿತ್ರತೆಯ ಧಾರಣೆ ಅದು ಮರ್ತೋದ್ವಿ. ಈಗ ನಾನು ಆತ್ಮನ ಸತ್ಯ ಧರ್ಮ, ಸತ್ಯ ಚಿತ್ತಾನಂದ ಸ್ವರೂಪ ಆತ್ಮ, ನನ್ನ ಧರ್ಮನೂ ಶಾಂತಿ ಪವಿತ್ರತೆ ಎನ್ನುವುದು ಬಾಬೂರು ಸ್ವಾಭಾವಿಕವಾಗಿ ನಮಗೆ ಹೇಳ್ಕೊಟ್ರು. ಇದೊಂದರ ಡೆಪ್ತ್ ಯಾರಿಗೆ ಅರ್ಥ ಆಗಲ್ವೋ, ಬಾಬೂರ ಮಕ್ಕಳಾದ್ರೂ ಕರ್ಮಶ್ರೇಷ್ಠ ಆಗೋಕ್ಕಾಗಲ್ಲ ಈ ಧಾರಣೆ ಇಲ್ಲ ಅಂದರೆ. ಅದಕ್ಕೆ ಭಾಳ ಎಚ್ಚರ ವಹಿಸಬೇಕು. मीठे बच्चे योग से ही आत्मा की खाद निकलेंगे, बाप से पूरा वर्षा मिलेगा, इसलिए जितना हो सके ಯೋಗ ಬಲ್ ಕೋ ಬಡಾವೋ. ಮಧುರವಾದಂಥ ಮಕ್ಕಳೇ, ಯೋಗದಿಂದನೇ ಆತ್ಮನಲ್ಲಿರೋ ತುಕ್ಕು ಅಲ ಏನಿದೆ ಅದು ಸಮಾಪ್ತಿಯಾಗುತ್ತೆ, ತಂದೆಯಿಂದ ಪೂರ ಆಸ್ತಿ ಸಿಗುತ್ತೆ. ಅದರಿಂದ ಇಡೀ ದಿನದ ದಿನಚರಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಯೋಗನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಯೋಗ ಬಲ್ ತಂದೆಯಿಂದನೇ ಆ ಶಕ್ತಿ ಸಿಗೋದು, ಅದನ್ನು ಜಾಸ್ತಿ ಮಾಡ್ಕೋತಾ ಹೋಗಿ. ಅಟೆನ್ಷನ್ ಪ್ಲೀಸ್, ಯಾಕೆಂದರೆ ಸಮಯ ಇಷ್ಟು ಡೇಂಜರಸ್ಸಾಗಿ ನಡೀತಿದೆ. ಎಲ್ಲರದು ಎಲ್ಲ ಲೆಕ್ಕಾಚಾರಗಳು ತಲೆ ಮೇಲೆ ಬೀಳ್ತಿದೆ. ಈಗ ತನ್ನನ್ನು ತಾನು ಯೋಗ ಜ್ಞಾನದಿಂದ ಬಾಬನ ಬಲ ಭರವಸೆ ಹಾಗೂ ತಂದೆಯ ಶ್ರೀಮತದ ಪ್ರಮಾಣ ತನ್ನನ್ನು ಎಚ್ಚರವಾಗಿ ಇಟ್ಕೋಬೇಕಾಗತ್ತೆ. देवी देवताओं के कर्म श्रेष्ठ थे, अभी सबके कर्म भ्रष्ट क्यों बने? ದೇವಿ ದೇವತೆಗಳ ಕರ್ಮ ಶ್ರೇಷ್ಠ ಇತ್ತು, ಈಗ ಯಾಕೆ ಎಲ್ಲ ಇಡೀ ಜಗತ್ತಿನ ಆತ್ಮಗಳ ಕರ್ಮ ಭ್ರಷ್ಟ ಆಗೋಯಿತು? क्योंकि अपने असली धर्म को भूल गए हैं. धर्म भूलने के कारण ही जो कर्म करते वो भ्रष्ट हो जाते. बाप तुम्हें अपने सत्य धर्म की पहचान देते हैं, साथ साथ सारे वर्ल्ड की हिस्ट्री जोग्राफी सुनाते हैं जो सबको सुनानी है. बाप का सत्य परिचय देना है. ಅಂತರ್ಮುಖಿಯಾಗಿ ಮುರುಳಿ ಕೇಳ್ತಿದ್ದೀರಾ? ಒಂದು ಆತ್ಮ ಸ್ವರೂಪದಲ್ಲಿದ್ದು ಸ್ಥಿರವಾದ ಸ್ಥಿತಿಯಲ್ಲಿ ಕೇಳೋದ್ರಿಂದ ಬಾಬೂರು ಹೇಳೋ ಪ್ರತಿ ಮಾತು ಧಾರಣೆ ಆಗುತ್ತೆ. ಆತ್ಮ ಸ್ವರೂಪದಲ್ಲಿ ತಾಳ್ಮೆ, ಸಂಕಲ್ಪಗಳೆಲ್ಲೂ ಹೋಗ್ದಂಗೆ ಧೀರಜ್ಧರೋ. ಏ ಮನುವ, ಏ ಮನ್ನ ಹೇಳ್ರಿ. ಯಾಕೆಂದರೆ ಎಲ್ಲರೂ ಅಸಲಿ ಧರ್ಮ ಧಾರಣೆಗಳನ್ನು ಮರೆತುಬಿಟ್ರು. ದೇವಿ ದೇವತಾ ಧಾರಣೆಗಳೇನಿದೆ ಅದು ನಮ್ಮ ನಿಜಿ 5 ಕ್ವಾಲಿಫಿಕೇಷನ್ ಅಲ್ವಾ, ಸರ್ವಗುಣ ಸಂಪನ್ನ. ಆ ಧರ್ಮ ಮರೆಯೋ ಕಾರಣನೇ ಏನೆಲ್ಲ ಕರ್ಮಗಳಿತ್ತು ಶ್ರೇಷ್ಠ ಕರ್ಮ ಅದು ಭ್ರಷ್ಟ ಆಗೋಯ್ತು. ತಂದೆ ಈಗ ತನ್ನ ಸತ್ ಧರ್ಮದ ಪರಿಚಯ ಕೊಡ್ತಿದ್ದಾರೆ, ಜೊತೆಗೆ ಇಡೀ ವಿಶ್ವದ ಅರ್ಥಾತ್ ಸೃಷ್ಟಿಯ ಇತಿಹಾಸ ಭೂಗೋಳವನ್ನು ಹೇಳ್ತಿದ್ದಾರೆ.
ಯಾವುದನ್ನು ನೀವು ಮಕ್ಕಳು ಎಲ್ಲರಿಗೆ ಹೇಳಬೇಕು ಹಾಗೂ ತಂದೆ ಸತ್ಯ ತಂದೆಯ ಪರಿಚಯ ಕೊಡಬೇಕು. ಗೀತ್ ಮುಕುಡ ದೇಖಲೆ ಪ್ರಾಣಿ ಪಾಪ ಹೇ ಕಿತನಾ ಪುಣ್ಯ ಹೇ ಕಿತನಾ. ಹಾಡು ತುಂಬ ಚೆನ್ನಾಗಿದೆ. ಮುಖ ನೋಡ್ಕೋ ಹೇ ಪ್ರಾಣಿ ಅಂದರೆ ಆತ್ಮನಿಗೆ ಹೇ ಪ್ರಾಣಿ. ಆತ್ಮ ಹೋದರೆ ಪ್ರಾಣ ಹೋಯ್ತಂತಾರಲ್ಲ, ಆ್ಯಕ್ಚುಲಿ ಪ್ರಾಣ ಆತ್ಮ ಹೋಗಿದ್ದು, ಆತ್ಮನನ್ನು ಪ್ರಾಣ ಅಂತ ಹೇಳೋದು ಜನ. ಓಂ ಶಾಂತಿ. ये किसने कहा और किसको? बाप ने कहा बच्चों को. ಇದು ಯಾರು ಹೇಳಿದ್ದು, ಯಾರಿಗೆ ಹೇಳಿದ್ದು? ತಂದೆ ಪರಮಾತ್ಮ ತನ್ನ ಮಕ್ಕಳಿಗೆ ಹೇಳ್ತಾರೆ, ಹೇ ಆತ್ಮಗಳೇ, ನಿಮ್ಮ ಆತ್ಮದ ಮುಖ ನೋಡ್ಕೊಳ್ಳಿ, ನನ್ನಲ್ಲಿ ಪಾಪ ಎಷ್ಟಿದೆ, ಪುಣ್ಯ ಎಷ್ಟಿದೆ. जिन बच्चों को पतित से पावन बना रहे हैं, बच्चे जान गए हैं हम भारतवासी जो देवी देवता थे, वो अब 84 जन्मों का चक्कर लगाए सतो प्रधान से पास कर अब सतो रजो तमो अब तमो प्रधान बन गए हैं. अब फिर पतितों को पावन बनाने वाला बाप कहते हैं, अपने दिल से पूछो हम कहाँ तक पुण्यात्मा बने हैं. ದಿಲ್ ಸೆ ಪೂಛೋ ಅಂತಾರೆ ಬಾಬಾ. ಯಾವ ಮಕ್ಕಳಿಗೆ ಪತಿತರಿಂದ ಪಾವನ ಮಾಡ್ತಿದ್ದಾರೆ ಆ ತಂದೆ ಕೇಳ್ತಿದ್ದಾರೆ, ಮಕ್ಕಳೇ ನೀವು ನೋಡ್ಕೊಳ್ಳಿ. ಮಕ್ಕಳಿಗೆ ಗೊತ್ತಿದೆ ನಾವು ಭಾರತವಾಸಿಗಳು ದೇವಿ ದೇವತೆಗಳಾಗಿದ್ದವರು 84 ಜನ್ಮಗಳ ತಗೊಳ್ತಾ ಸತೋ ಪ್ರಧಾನರಿದ್ದವರು ಸತೋ ರಜೋ ಅಂಡ್ ಈಗ ತೀರಾ ತಮೋ ಪ್ರಧಾನ ಆಗಿರೋ ಕಾರಣ ಬಾಬಾ ಹೇಳ್ತಿದ್ದಾರೆ, ತಂದೆ ಪತಿತರಿಂದ ಪಾವನ ಮಾಡೋರು ಬಂದು ನಮ್ಮನ್ನು ಕೇಳ್ತಿದ್ದಾರೆ, ಹೃದಯದಿಂದ ಕೇಳ್ಕೊಳ್ಳಿ ಮಕ್ಕಳೇ, ನಾನು ಎಷ್ಟು ಪುಣ್ಯಾತ್ಮನಾಗಿದ್ದೀನಿ. ಯಾಕೆಂದರೆ ಒಂದು ಕಡೆ ಪಾವನರಾಗೋ ಯೋಗ ಮಾಡಿಕೊಂಡು ಇನ್ನೊಂದು ಕಡೆ ನಮ್ಮಿಂದ ಪಾಪಕರ್ಮಗಳಾಗ್ಬಿಡ್ತು. ದೇಹಾಭಿಮಾನ ವಶ ಯಾವುದೇ ಮಾತಿರಲಿ ಅದೆಲ್ಲ ನೆಗೆಟಿವ್ ಕರ್ಮಗಳ ಖಾತೆಯಲ್ಲಿ ಹೊರಟೋಗುತ್ತೆ. ಯಾಕೆ ಬಾಬಾ ಎಷ್ಟು ಪುಣ್ಯಾತ್ಮ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ ಅಂದರೆ, ತುಮ್ ಸತೋ ಪ್ರಧಾನ್ ಪವಿತ್ರ ಆತ್ಮತೆ. ಹಿಸ್ಟ್ರಿ ಜಾಗ್ರಫಿ ಹೇಳೋದು ಉದ್ದೇಶ ಏನು? ನೀವು ಯಾರಾಗಿದ್ರಿ, ಏನಾಗಿದ್ರಿ? ನೀವು ಸತೋ ಪ್ರಧಾನ ದೇವಿ ದೇವತೆಗಳಾಗಿದ್ದವರು ಇವಾಗ ಏನಾಗಿದ್ದೀರಾ? ಬಾಬಾ ಮಿರರ್ ಕೊಡ್ತಿದ್ದಾರೆ, ಮಕ್ಕಳೇ ನೋಡ್ಕೊಳ್ಳಿ. 150 ವರ್ಷ ಜೊತೆ ಇದ್ರೂ ಎಲ್ಲಿ ಯಾವ ಮೋಹ ಇಲ್ಲ. ಅದು ಎಂತಹ ಸಂಪೂರ್ಣ ಸತೋ ಪ್ರಧಾನ ಪವಿತ್ರ ಸ್ಥಿತಿ. ಯೋಚನೆ ಮಾಡ್ರಲ್ಲ, ಆತ್ಮ ಎಷ್ಟು ತನ್ನ ಒರಿಜಿನಲ್ ಸತ್ ಸ್ವರೂಪದಲ್ಲಿದೆ, ಯಾವ ವಿಕಾರಗಳಿಲ್ಲ. ಅದು ರಿಯಲ್ ಸ್ವತಂತ್ರತೆ ಆತ್ಮದ ಎಷ್ಟು ಚೆನ್ನಾಗಿತ್ತು, ಇದು ರಿಯಲೈಸ್ ಆಗಬೇಕು. जिसको आदि सनातन देवी देवता धर्म कहा जाता था, अभी कोई भारतवासी अपने को देवी देवता धर्म के नहीं कहलाते. हिंदू तो कोई धर्म है ही नहीं, परंतु पतित होने के कारण अपने को देवता नहीं कहला सकते. सत्युग में देवी देवताएं पवित्र थे, पवित्र प्रवृत्ति मार्ग था, यथा राजा रानी तथा प्रजा पवित्र थे. भारतवासियों को बाप याद दिलाते कि तुम पवित्र प्रवृत्ति मार्ग वाले आदि सनातन देवी देवता धर्म वाले थे. उसको स्वर्ग कहा जाता था. वहाँ एक ही धर्म था. पहला नंबर महाराजा महारानी लक्ष्मी नारायण था. ಬಾಬಾ ಇಡೀ ಹಿಸ್ಟ್ರಿಯನ್ನು ನಮಗೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಹೆಂಗಿದ್ರಿ ಅಂತ. ತುಂಬ ಇಂಪಾರ್ಟೆಂಟ್ ಮಾತಲ್ಲ, ನಾವು ಹೆಂಗಿದ್ವಿ ಏನಾದ್ವಿ ಅನ್ನೋದು. ನೀವು ಮಕ್ಕಳು ದೇವಿ ದೇವತೆಗಳಾಗಿದ್ದವರು, ದೇವತಾ ಧರ್ಮದವರು. ಈಗ ತನ್ನನ್ನು ದೇವತಾ ಅಂತ ಹೇಳ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಆತ್ಮ ಪತಿತ ಆಗೋಯ್ತು. ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ, ಹಿಂದೂ ಅಂತಲೂ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ಏನೋ ಒಂದು ಹೇಳ್ಕೊಳ್ತಾರೆ. ನೀವು ಸತ್ಯುಗದಲ್ಲಿದ್ದಾಗ ಪವಿತ್ರತೆ, ಪ್ರತಿ ಆತ್ಮ ಪವಿತ್ರ ಅಷ್ಟೇ ಅಲ್ಲ, ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು. ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರದು ಪವಿತ್ರ ಪ್ರವೃತ್ತಿ ಇತ್ತು, ಎಲ್ಲರೂ ಪವಿತ್ರವಾಗಿದ್ದರು. ಈ ಧರ್ಮ ಒಂದೇ ಧರ್ಮ, ಒಂದು ರಾಜ್ಯ ಅಲ್ಲ. ಸೊ ಮೊದಲನೇ ಮಹಾರಾಜ ಮಹಾರಾಣಿ ಲಕ್ಷ್ಮೀ ನಾರಾಯಣ, ಉನ್ಕಿ ಡೈನಾಸ್ಟಿ ಬಿ ಥಿ.
ಅವ್ರದ್ದು ರಾಜ್ಯ ಇತ್ತು. और भारत बहुत धनवान था. वो सतयुग था, फिर आए त्रेता में, तब ही पूज्य देवी देवता व क्षत्रिय कहलाते थे. वो लक्ष्मी नारायण का राज्य था. वो सीताराम का राज्य, वो भी डायनेस्टी चली जिस क्रिश्चियन में एडवर्ड द फर्स्ट, सेकेंड, थर्ड ऐसा चलता है ना, वैसे भारत में भी ऐसे ही था. 5000 वर्ष की बात है, अर्थात 5000 वर्ष पहले भारत पर इन लक्ष्मी नारायण का राज्य था. परंतु उन्होंने ये राज्य कब और कैसे पाया ये कोई नहीं जानते. ಅಂದರೆ ಸತ್ಯುಗದಲ್ಲಿ ಪೂಜ್ಯ ದೇವಿ ದೇವತೆಗಳಿದ್ದವರು, ತ್ರೇತಾದವರು ಬಲೆ ದೇವತೆಯಾದ್ರೂ ಕ್ಷತ್ರಿಯ ವಂಶ ಅಂತ ಹೇಳಲಾಗುತ್ತೆ. ಸೂರ್ಯವಂಶಿ ದೇವತಾ, ಕ್ಷತ್ರಿಯ ವಂಶಿ ದೇವತೆಗಳು. ಬಟ್ ಎಲ್ಲಿ ಲಕ್ಷ್ಮೀನಾರಾಯಣನ ಸತ್ಯುಗದ ರಾಜ್ಯ, ತ್ರೇತಾದಲ್ಲಿ ರಾಮರಾಜ್ಯ. ಇದು ಭಾರತದಲ್ಲಿ ಹೆಂಗೆ ನಡೀತಂದರೆ ಪೀಳಿಗೆಗಳು ಪರಂಪರೆಯಾಗಿ ರಾಜ ವಂಶಗಳು ನಡೀತು. ಎಡ್ವರ್ಡ್ ದ ಫಸ್ಟ್, ಸೆಕೆಂಡ್ ಹೆಂಗೆ ಕ್ರಿಶ್ಚಿಯನ್ಸ್ ನಡೀತು, ಹಂಗೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ದ ಫಸ್ಟ್, ಸೆಕೆಂಡ್, ಥರ್ಡ್ ಹಂಗೆ 8 ಗದ್ದಿಗಳು ನಡೆಯುತ್ತೆ. ಆಮೇಲೆ 12. ಅದಕ್ಕೆ ಹೇಳ್ತಿದ್ದಾರೆ ಇದು 5000 ವರ್ಷಗಳ ಮಾತು. ಈಗೀಗ ನಡೆದಂಗೆ ಬಾಬಾ ಹೇಳ್ತಿರೋದು ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು. ಆದರೆ ಜನಕ್ಕೀಗ ಏನಂದರೆ ದೇವತೆಗಳಿದ್ರು ಅಂತ ಗೊತ್ತು, ಅವ್ರು ರಾಜ್ಯ ಹೆಂಗೆ ತಗೊಂಡ್ರು, ಯಾರಿಂದ ತಗೊಂಡ್ರು, ಯಾವಾಗ ತಗೊಂಡ್ರು, ಇದು ಯಾರಿಗೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ಒಬ್ಬ ರಾಜ ಅಂದರೆ ಹಿಂದಿನ ಜನ್ಮದಲ್ಲಿ ಅದಕ್ಕೆ ತಕ್ಕಂತೆ ಪುರುಷಾರ್ಥ ದಾನ ಪುಣ್ಯ ಮಾಡಿರ್ತಾರೆ ತಾನೆ. ಅಂದರೆ ದೇವತೆಗಳ ಹಿಂದಿನ ಜನ್ಮದ ಹಿಸ್ಟ್ರಿನೂ ಪ್ರಯಲೋಪ ಆಗೋಯ್ತು. तो वही सूर्यवंशी राज्य फिर चंद्रवंशी में आया, क्योंकि पुनर्जन्म लेते लेते सीढ़ी उतरनी है. ये भारत की हिस्ट्री जाग्रफी कोई नहीं जानते. रचता है बाप तो ज़रूर सतयुगी, नई दुनिया का रचता ठहरा. बाप कहते हैं बच्चे तुम आज से 5000 वर्ष पहले स्वर्ग में थे. ये भारत स्वर्ग था, फिर नरक में आए. दुनिया तो वर्ल्ड की हिस्ट्री ಜಾಗ್ರಫಿ को जानती नहीं है. ತಂದೆ ಹೇಳೋದು ಸೂರ್ಯವಂಶಿ ರಾಜ್ಯದವರು ಚಂದ್ರವಂಶಿ ರಾಜ್ಯದಲ್ಲಿ ಬಂದರು, ಹಂಗೇನೆ 84 ಜನ್ಮಗಳನ್ನು ತಗೊಳ್ತಾ ಕೆಳಗೆ ಹೆಂಗೆ ಬಂದ್ವಿ ಅನ್ನೋದು ಈ ಹಿಸ್ಟ್ರಿ ಜಾಗ್ರಫಿ ಬಾಬವ್ರೇನು ಹೇಳ್ತಿದ್ದಾರೆ ಇದು ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲ. ಪುನಃ ಪುನಃ ನೆನಪು ಮಾಡಿಸ್ತಿದ್ದಾರೆ ಬಾಬಾ. ಇವತ್ತಿಗೆ 5000 ವರ್ಷಗಳ ಹಿಂದೆ ನೀವು ಸ್ವರ್ಗದಲ್ಲಿದ್ದರೆ ಈಗಿದು ನರಕ ಆಗಿದೆ, ಯಾಕಿದನ್ನು ನೆನಪು ತರಿಸೋದು? ಸೊ ನಿಮ್ಮ ಧರ್ಮ ಪವಿತ್ರತೆ, ನೀವು ಸತೋ ಪ್ರಧಾನ ದೇವತಾ, ನೀವು ಹಂಗಿದ್ದವರು, ನೀವು ಹಾಗೆ ಇರಿ. ಕಂಪ್ಲೀಟ್ ಸಂಪೂರ್ಣ ಹೆಂಗೆ ಎಲ್ಲ ಗುಣ, ಕಲೆಗಳು, ಶಕ್ತಿಗಳು, ಮರ್ಯಾದಾ, ಪುರುಷೋತ್ತಮರು, ಅಹಿಂಸಾ, ಪರಮೋಧರ್ಮಿಗಳು, 5 ಕ್ವಾಲಿಫಿಕೇಷನ್ ತಿರ್ಗ ನೆನಪು ಮಾಡಿ ಎಲ್ಲ ಅರೇ ನಾನು ಹಂಗಿದ್ದೆ. ಅದಕ್ಕೆ ಈ ಹಿಸ್ಟ್ರಿ ಜಾಗ್ರಫಿ ಏನಿದೆ ಬಾಬಾ ಕ್ಲಿಯರ್ ಹೇಳ್ತಾರೆ. ಇವತ್ತು ಅಧೂರಿ ಸಿರ್ಫ್ ಹಿಸ್ಟ್ರಿ ಪಿಚಾಡಿ ಕಿ ಜಾನ್ತೆ ಅಲ್ವಾ. ಸ್ಕೂಲಲ್ಲಿ ಓದಿಸೋದೆಲ್ಲ ಈಗೀಗ ಮೊನ್ನೆ ಹಿಸ್ಟ್ರಿ, ಯಾರೋ ಸತ್ತ ಯಾರೋ ಬದುಕದ ಅಂತ. सतयुग त्रेता की हिस्ट्री जाग्रफी को कोई नहीं जानते. ऋषि मुनि भी कहते गए हम रचता और रचना के आदि मध्य अंत को नहीं जानते. ಹಿಸ್ಟ್ರಿ ಜಾಗ್ರಫಿನೂ ಗೊತ್ತಿಲ್ಲ ಒಂದು. ಇನ್ನೊಂದು ಋಷಿ ಮುನಿಗಳು ಹೇಳ್ಬಿಟ್ರಲ್ಲ, ರಚತಾ ರಚನೆಯ ರಹಸ್ಯ ಏನಿದೆ ಹಮ್ ನೈ ಜಾನ್ತೆ, ನೇತಿ ನೇತಿ ಹೇಳ್ಕೊಂಡು ಹೊರಟೋದ್ರು. ರಚಯಿತ, ಸ್ವರ್ಗದ ರಚಯಿತ ಅನ್ನೋದನ್ನು ಮನುಷ್ಯರಿಗೆ ಅರ್ಥ ಆಗಲಿಲ್ಲ. ಹೇಳ್ತಾರೆ ಹೆವೆನ್ಲಿ ಗಾಡ್ ಫಾದರ್ ಅಂತ, ಬಟ್ ಗೊತ್ತಿಲ್ಲ. तो जानते भी कैसे, बाप तुमको ही बैठ सुनाते समझाते. शिव बाबा भारत में ही दिव्य जन्म लेते हैं, जिसकी शिव जयंती भी होती है. शिव जयंती के बाद चाहिए गीता की जयंती, फिर साथ साथ होनी चाहिए कृष्ण जयंती. परंतु इस जयंती के राज भारतवासी जानते नहीं कि शिव जयंती कब हुई. और धर्म वाले तो झट बताएंगे. ಅವ್ರವ್ರ ಧರ್ಮಪಿತರ ವಿಷಯ ಕೇಳಿದ್ರೆ ಹೆಂಗೆ ತಕ್ಷಣ ಹೇಳ್ತಾರೆ. ಭಾರತವಾಸಿಗಳಿಗೆ ಭಾರತದಲ್ಲೇ ಬಾಬಾ ಹೇಳ್ತಾರೆ, ನಾನು ದಿವ್ಯ ಜನ್ಮ ಅಂದರೆ ಪರಮಾತ್ಮನ ದಿವ್ಯ ಜನ್ಮ ಅವತರಣೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವತ್ತು ತಿಳ್ಕೊಳ್ತಾರೆ ಎಲ್ಲರ ಜನ್ಮ ತಗೊಂಡಂಗೆ ತಗೋತಾರೆ ಅಂತ.
ಪರಕಾಯ ಪ್ರವೇಶ ಮಾಡೋ ವಿಷಯ ಪ್ರೈಲೋಪ ಆಗೋಯ್ತು. ಭಲೆ ನಾನು ಸಾಧಾರಣ ವೃದ್ಧ ಮಾನವನಲ್ಲಿ ಬರ್ತೀನಿ ಅಂದರೆ ಹೆಂಗೆ ಬರ್ತಾರೆ ಅಂತಲೂ ಯೋಚನೆ ಮಾಡಲಿಲ್ಲ. ಇನ್ನೊಂದು ಒಂದು ಶರೀರ ಇರೋರು ಇನ್ನೊಬ್ಬರು ಶರೀರದಲ್ಲಿ ಬರೋಕ್ಕಾಗಲ್ಲಲ್ಲ. ಅದು ಇಂಡೈರೆಕ್ಟ್ಲಿ ಪರಕಾಯ ಪ್ರವೇಶನೇ ಪ್ರೂವ್ ಮಾಡ್ತಿರೋದು. ಭಗವಂತ ನಿರಾಕಾರ, ಇನ್ನೊಂದರ ಆಧಾರ. ಮುಖ ಯೂಸ್ ಮಾಡ್ತಾರೆ, ಭಗವಾನು ವಾಚ್ ಅಷ್ಟೇ ಇದೆ ಅಂತ ಗೊತ್ತಿಲ್ಲ. ಬಾಬಾ ಹೇಳ್ತಾರೆ ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಆಮೇಲೆ ಗೀತಾ ಜಯಂತಿ, ನಂತರ ಕೃಷ್ಣ ಜಯಂತಿ. ಬಟ್ ಯಾಕೆ ಶಿವ ಜಯಂತಿಯ ನಂತರ ಗೀತಾ ಜಯಂತಿ? ಶಿವನೇ ಬಂದು ಗೀತೆ ಹೇಳಿದ್ದು, ಆಮೇಲೆ ಕೃಷ್ಣನ ಜನ್ಮ ಸತ್ಯುಗದಲ್ಲಿ. ಇದು ಯಾರಿಗೂ ಅರ್ಥ ಆಗ್ತಿಲ್ಲ. ಬೇರೆ ಧರ್ಮದವರು ಅವ್ರವ್ರ ಕತೆ ಮರ್ತಿಲ್ಲ, ಬಟ್ ಭಾರತವಾಸಿಗಳು ಮರ್ತೋಗ್ಬಿಟ್ರು. ಬುದ್ಧ ಜಯಂತಿ, ಕ್ರೈಸ್ಟ್ ಜಯಂತಿ ಕಬ್ ಹುಯಿ? भारतवासियों से पूछो शिव जयंती कब हुई, कोई नहीं बताएंगे. शिव भारत में आया, इट वंडरफुल नोड़े. आकर क्या किया कोई नहीं जानते. शिव ठहरा सब आत्माओं का बाप. आत्मा है अविनाशी, आत्मा एक शरीर छोड़ दूसरा लेती है. ये 84 का चक्र है. शास्त्रों में तो 84 का जन्म का गपोड़ा लगा दिया. ಬುದ್ಧನ ಜಯಂತಿ, ಕ್ರೈಸ್ಟ್ ಜಯಂತಿ ಎಲ್ಲ ಕೂತ್ಕೊಂಡು ಹೇಳ್ಬಿಡ್ತಾರೆ ಯಾವಾಗ ಯಾವಾಗ ಬಂದರು. ನಮ್ಮ ಭಾರತವಾಸಿಗಳೇ ಶಿವ ಜಯಂತಿ ಆಚರಣೆ ಮಾಡಿ ಶಿವ ಪರಮಾತ್ಮ ಯಾವಾಗ ಬಂದರು, ಏನು ಮಾಡಿದ್ರು, ಏನು ಕೊಟ್ಟರು, ಯಾರಿಗೇನು ಗೊತ್ತಿಲ್ಲ. ಅವನ ನಿರಾಕಾರ ಬಂದಿದ್ದೆಂಗೆ ಅದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಶಿವ ಪರಮಾತ್ಮ ಸರ್ವ ಆತ್ಮಗಳ ತಂದೆ, ಆತ್ಮ ಅವಿನಾಶಿ. 84 ಜನ್ಮಗಳ ಪಾರ್ಟ್ ಆತ್ಮದಲ್ಲಿದೆ, ಅದು ಪಾರ್ಟ್ ಮಾಡುತ್ತೆ. ಒಂದು ಶರೀರ ಬಿಟ್ಟು ಇನ್ನೊಂದು ತಗೊಳುತ್ತೆ. 84 ಜನ್ಮಕ್ಕೆ ಇವ್ರು 84 ಲಕ್ಷ ಜನ್ಮಗಳಾಕ್ಬಿಟ್ರು. ಎಷ್ಟು ವಂಡರ್ ಇದು. ಬಾಪ್ ಆಕರ್ ರೈಟ್ ಬಾತ್ ಬತಾತೆ. ನಾನು ಬಂದು ರೈಟ್ ಮಾತುಗಳನ್ನು ಹೇಳ್ತೀನಿ. ಬಾಪ್ ಕೆ ಸಿವಾಯ್ ಬಾಕಿ ಸಬ್ ರಚತಾ ರಚನಾ ಕೆ ಲಿಯೆ झूठ ही बोलते हैं क्योंकि यह है माया का राज्य. पहले तुम पारस बुद्धि थे, भारत पारसपुरी था. सोने हीरे जवाहरों के महल थे, बाप बैठ रचता रचना के. आदि मध्य अंत का राज अर्थात दुनिया की हिस्ट्री ಜಾಗ್ರಫಿ बताते. ಇಂಪಾರ್ಟೆಂಟ್ ಮಾತು. ತಂದೆಯನ್ನು ಬಿಟ್ಟರೆ ರೈಟ್ ಮಾತುಗಳು ಹಿಸ್ಟ್ರಿ ಜಾಗ್ರಫಿಯ ವಿಷಯ, ಇಷ್ಟು ಆತ್ಮಗಳ ಜನ್ಮದ ವಿಷಯ ಬೇರೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರೂ ಸುಳ್ಳೇ ಹೇಳೋದು, ಏಕೆಂದರೆ ಮಾಯೆಯ ರಾಜ್ಯ. ದೇಹಾಭಿಮಾನನೇ ಒಂದು ದೊಡ್ಡ ಸುಳ್ಳಲ್ಲ, ಅದು ಎಲ್ಲ ಸುಳ್ಳೇ ಹೇಳಿಸುತ್ತೆ, ಸುಳ್ಳು ಕರ್ಮಗಳೇ ಮಾಡಿಸುತ್ತೆ. ಭಾರತವಾಸಿಗಳು ಪಾರಸ್ ಬುದ್ಧಿಯವರಿದ್ದವರು. ಪಾರಸ್ಪುರಿ ಭಾರತವಾಗಿತ್ತು. ಚಿನ್ನ ವಜ್ರ ವೈಡೂರ್ಯಗಳ ಮೆಹಲಿತ್ತು. ಬಾಬಾ ಹೇಳ್ತಾರೆ, ನನಗೆ ಕೂತು ರಚತಾ ರಚನೆಯ ಟೋಟಲ್ ಆದಿ ಮಧ್ಯ ಅಂತ್ಯದ ರಹಸ್ಯ ಹೇಳ್ತೀನಿ. ಅರ್ಥಾತ್ ಪ್ರಪಂಚದ ಹಿಸ್ಟ್ರಿ ಜಾಗ್ರಫಿ, ಇತಿಹಾಸ ಭೂಗೋಳ ಹೇಳ್ತೀನಿ. ಭಾರತವಾಸಿಗಳಿಗೆ ತಿಳ್ಕೊಳ್ಳಲ್ಲ, ಇದು ಇಂಪಾರ್ಟೆಂಟ್ ಮಾತಲ್ಲ. भारतवासी ये नहीं जानते कि हम सो पहले पहले देवी देवताएं थे. अभी पतित कंगाल इररिलीजन बन गए हैं, अपने धर्म को भूल गए हैं. ये भी ड्रामा अनुसार होना है, तो ये वर्ल्ड की हिस्ट्री ಜಾಗ್ರಫಿ ಬುದ್ಧಿ में आना चाहिए. ನಾವೇ ದೇವಿ ದೇವತೆಗಳಾಗಿದ್ದವರು. ಯಾರಾದರೂ ಹಿಂದೆ ರಾಜರಾಗಿ ಜನ್ಮ ತೊಗೊಂಡು ಪುನರ್ಜನ್ಮ ನೆನಪು ಬಂದರೆ ಅವ್ರಿಗೆ ಅದು ಕಾಡಿಸ್ತಾ ಇರ್ತಾರೆ, ನಾನು ಹಿಂಗಿದ್ದೆ ಹಿಂಗಾಗ್ಬಿಟ್ನಲ್ಲ ಅಂತ. ನಮಗಂಗೆ ಅನ್ನೋ ಕಾಡಿಸ್ತಾ, ಚಿಂತೆ ಬರುತ್ತಾ. ನಾನು ನೆನ್ನೆ ಇನ್ನು ದೇವಿ ದೇವತಾ ರಾಜವಂಶಿಯಲ್ಲಿ ಇದ್ದ ಆತ್ಮ, ವಿಷ್ಣು ವಂಶಿ, ನಾನು ಇವತ್ತು ಹೆಂಗಾಗ್ಬಿಟ್ಟೆ, ನಾನದು ತನ್ನ ದೇವತಾ ಸ್ವರೂಪ ಏನಿದೆ, ಸರ್ವಗುಣ ಸಂಪನ್ನ ಸ್ವರೂಪ, ಸಂಪೂರ್ಣ ಪವಿತ್ರ ಸತೋ ಪ್ರಧಾನ ಸ್ವರೂಪ, ಎಲ್ಲಿ ಯಾವ ಬಂಧನ ಇಲ್ಲ, ಯಾವ ಸೆಳೆತಗಳಿಲ್ಲ, ಎಷ್ಟು ಸುಂದರ ಸ್ಥಿತಿ. ಅದು ನೆನಪು ಬರಲ್ವಾ? ಏನಂತೀರಾ ಮನೆಯಲ್ಲಿ ಕೂತ್ಕೊಂಡು? ಬರೀ ಇಲ್ಲಿದೆ ಕಾಡಿಸುತ್ತೆ, ಇನ್ನು ಅದೆಲ್ಲಿ ನೆನಪು ಬರುತ್ತೆ ಅಂತೀರೋ? ಯಾಕೆಂದರೆ ಇಲ್ಲಿನ ಮೋಹ ಕಾಡಿಸುವಾಗ ಅದು ಎಲ್ಲಿ ನೆನಪು ಬರಬೇಕು? ಒಬ್ಬೊಬ್ಬರಿಗೆ ಒಂದೊಂದು ಕಾಡಿಸುತ್ತೆ. ಒಬ್ಬರಿಗೆ ದೇಹಾಭಿಮಾನ, ಇನ್ನೊಬ್ಬರಿಗೆ ಇನ್ನೇನೋ ಯಾರ್ಯಾರಿಗೆ ಏನೇನು ಸಂಸ್ಕಾರ ಪ್ರಬಲವಾಗಿದೆ ಅದು ಕಾಡಿಸ್ತಾ ಇರುತ್ತಲ್ವ. ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಹೆಂಗಿದ್ರಪ್ಪ,
ಅಭಿ ಪತಿತ್, ಈಗ ಪತಿತ ಕಂಗಾಲ ಇರ್ರಿಲಿಜಿಯಸ್ ಅಧರ್ಮಿಗಳಾಗ್ಬಿಟ್ರಿ, ನಿಮ್ಮ ಧರ್ಮ ಮರ್ತೋಯ್ತು. ಅಂದರೆ ದೇಹದ ಧರ್ಮ ಅಂದ್ರೇ ಧರ್ಮ ಧಾರಣೆಗಳಲ್ಲಿ, ಈ ಧಾರಣೆಗಳಲ್ಲಿ ಎಲ್ಲ ಗಡ್ಬಡಾಯಿತು. ಡ್ರಾಮಾ ಅನುಸಾರ ಆಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ತೋ ಇದು ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ್ರಫಿ ಬುದ್ಧಿ ಮೇ ಸದಾ ಆನಾ ಚಾಹಿಯೆ. ಇದು ಮಕ್ಕಳೇ ಇಡೀ ಜಗತ್ತಿನ ಇತಿಹಾಸ ಭೂಗೋಳ ಅಂದರೆ ನಿಮ್ಮದೇ ಹಿಸ್ಟ್ರಿ ಜಾಗ್ರಫಿ. ನೀವು ಹೆಂಗೆ ಬಂದ್ರಿ, ಏನಕ್ಕೆ ಬಂದ್ರಿ, ಯಾಕೆ ಕೆಳಗಿಳಿದ್ರಿ, ಸೊ ನಿಮ್ಮ ಹಿಸ್ಟ್ರಿಯನ್ನು ನಿರಂತರ ನೆನಪು ಮಾಡಬೇಕಲ್ವಾ ನೀವು. ऊंचे ते ऊंच सर्व आत्माओं का बाप मूल वतन में रहते हैं, फिर है सूक्ष्म वतन, यह है स्थूल वतन. सूक्ष्म वतन में सिर्फ ब्रह्मा विष्णु शंकर रहते, उनकी दूसरी कोई हिस्ट्री जाग्रफी नहीं है. ये तीन तबके हैं, गॉड इज वन है, उनकी रचना भी एक है, जो चक्र फिरता रहता है. सतयुग से त्रेता, फिर द्वापर, फिर कलयुग में आना पड़े तो 84 जन्मों का हिसाब चाहिए. ಇದು ಹಿಸಾಬ್ ಜೋ ಕೋಯಿ ನಹಿ ಜಾನ್ತೆ. ನಮ್ಮ ತಂದೆ ಜ್ಞಾನ ಸಾಗರ ಬಂದು ಎಂತಹ ಇತಿಹಾಸ ಭೂಗೋಳ ಹೇಳ್ತಿದ್ದಾರೆ, 3 ಲೋಕಗಳ ಕಥೆ ಹೇಳ್ತಿದ್ದಾರೆ. ಮಕ್ಕಳೇ, ಹೈಯೆಸ್ಟ್ ತಂದೆ ನಾನು ಮೂಲ ವತನವಾಸಿ. ಅದರ ನಂತರ ಸೂಕ್ಷ್ಮ ವತನ ಬ್ರಹ್ಮ ವಿಷ್ಣು ಶಂಕರ, ಅವ್ರದ್ದೇನು ಹಿಸ್ಟ್ರಿ ಜಾಗ್ರಫಿ ಇಲ್ಲ. ಯಾಕೆಂದರೆ ಸೂಕ್ಷ್ಮ ವತನದಲ್ಲಿ ಅವರು ಇಲ್ಲಿನ ಪ್ರಶ್ನೆ ಇಲ್ಲ. ಸೊ ಅಂದರೆ ಇಲ್ಲಿ ಬಂದವರೇ ಅಲ್ಲಿ ಹೋದ್ಮೇಲೆ ಅವ್ರ ಹಿಸ್ಟ್ರಿ ಇಲ್ಲ. ಇಲ್ಲಿ ಸ್ಥೂಲ ವತನದಲ್ಲಿ ಹಿಸ್ಟ್ರಿ ಜಾಗ್ರಫಿ. ಬ್ರಹ್ಮ ತಂದೆಯ ವಿಷ್ಣು ಆಗಿ ಇಲ್ಲಿನ ಹಿಸ್ಟ್ರಿ ಜಾಗ್ರಫಿ. ಬ್ರಹ್ಮನ ಆತ್ಮ ಸಂಪೂರ್ಣ ಕರ್ಮಾತೀತನಾಗಿ ಮೇಲೆ ಹೋದ್ಮೇಲೆ ಅಲ್ಲಿ ಯಾವ ಹಿಸ್ಟ್ರಿ ಜಾಗ್ರಫಿ ಇಲ್ಲಲ್ಲ. ಇದು ಚೆನ್ನಾಗಿ ಅರ್ಥ ಆಗಬೇಕು. ನಾವು ಆತ್ಮಗಳು ಸ್ಥೂಲ ವತನದಲ್ಲಿ ಬಂದಾಗ ನಾವು ಹೆಂಗೆ 84 ಜನ್ಮಗಳ ಪಾಠ ಮಾಡ್ತೀವಿ, ಇದು 3 ಫ್ಲೋರ್ ಇದ್ದ ಹಾಗೆ. ಸೊ ಇದು ಅದು ರಿಪೀಟ್ ಆಗಬೇಕಲ್ಲ. ಈ ಇತಿಹಾಸ ಯಾರಿಗೂ ಗೊತ್ತಿಲ್ಲ, ಈ ಲೆಕ್ಕ ಗೊತ್ತಿಲ್ಲ ಯಾರಿಗೆ. ನಾ ಕೋಯಿ ಶಾಸ್ತ್ರೋ ಮೇ ಹೇ, ಶಾಸ್ತ್ರದಲ್ಲೂ ಇಲ್ಲ. 84 ಜನ್ಮೋಂ ಕಾ ಪಾಠ ತುಮ್ ಬಚ್ಚೆ ಹಿ ಬಜಾತೆ. ನಮ್ಮ ತಂದೆ ಬಂದು ನಮಗೆ ಜ್ಞಾನ ಹೇಳ್ತಾರೆ, ನಾವು ತಂದೆ ನೆನಪು ಮಾಡಿ ಹೈಯೆಸ್ಟ್ ಆಗ್ತೀವಿ. 84 ಜನ್ಮ ನಾವೇ ಪಾಠ ಮಾಡ್ತೀವಿ. ಅಂದರೆ ಹೀರೋ ಆ್ಯಕ್ಟರ್ಸ್ ಅಂತ ಹೇಳ್ತಿರೋದು. बाप तो इस चक्कर में नहीं आते, बच्चे ही पावन से पतित बन जाते, तो इसलिए चिल्लाते हैं. क्या चिल्लाते हैं? बाबा आकर हमको फिर से पावन बनाओ. एक कोई सब पुकारते हैं, रावण राज्य में जो सब दुखी हो पड़े हैं उनको आकर लिबरेट करो, फिर राम राज्य में ले जाओ. आधा कल्प है राम राज्य, आधा कल्प है ರಾವಣ ರಾಜ್ಯ. ಏನು ಹೇಳಿದ್ವಿ, ಕೆಳಗಡೆ ಪತಿತ ಆತ್ಮ ಆದ ತಕ್ಷಣ ಪಾವನರಿದ್ದವ್ರು ಕೆಳಗೆ ಬಂದ್ಬಿಟ್ವಲ್ಲ, ಕಂಗಾಲರಾಗ್ಬಿಟ್ವಿ, ಕಿರ್ಚತಾ ಹೋದ್ವಿ, ಕೂಗ್ತಾ ಹೋದ್ವಿ. ಬಾಬಾ ಬಂದ್ಬಿಡು, ನಮ್ಮನ್ನು ಪಾವನ ಮಾಡು, ನಮ್ಮನ್ನು ರಾಮರಾಜ್ಯಕ್ಕೆ ಕರ್ಕೊಂಡೋಗು, ಜಗತ್ತಲ್ಲಿ ದುಃಖ ಜಾಸ್ತಿ ಆಯಿತು, ದುಃಖಗಳ ಆತ್ಮಗಳನ್ನೆಲ್ಲ ನೀನು ದುಃಖ ದೂರ ಮಾಡಿ ನಮ್ಮನ್ನು ಪಾವನ ಮಾಡಿ ಕರ್ಕೊಂಡು ನಡಿ ಅಂತ ಹೇಳ್ಕೊಂಡೇ ಬಂದ್ವಿ. ಆತ್ಮಗಳನ್ನು ತುಂಬ ಕೂಗ್ತಿದ್ದಾರೆ, ಕರೀತಿದ್ದಾರೆ. ಯಾಕೆಂದರೆ ಈಗೆಲ್ಲ ದುಃಖ ಜಾಸ್ತಿ ಆಗೋಯ್ತು ರಾವಣ ರಾಜ್ಯದಲ್ಲಿ. ಏನು ಮಾಡೋಕ್ಕಾಗಲ್ಲ ಮಕ್ಕಳೇ, ಅರ್ಧ ಕಲ್ಪ ರಾವಣ ರಾಜ್ಯ, ಅರ್ಧ ಕಲ್ಪ ರಾಮರಾಜ್ಯ. ಇದು ಲೆಕ್ಕ. ಇದು ಭಾರತವಾಸಿ ಜೋ ಪವಿತ್ರತೆ ವಹಿ ಪತಿತ್ ಬಂತೆ. वाम मार्ग में जाने से पतित होना शुरू होता, ಭಕ್ತಿ ಮಾರ್ಗ ಶುರು ಹೋತಾ ಹೈ. ಸಿ ಬಾಬಾ ಫಸ್ಟ್ ಪೇಜಿಂದ ನಮಗೆ ಹಿಸ್ಟ್ರಿ ಜಾಗ್ರಫಿ, ನನ್ನ ಆತ್ಮನದೇ ಇತಿಹಾಸ, ನಾನು ಎಲ್ಲೆಲ್ಲಿ ಬಂದೆ, ಭೂಗೋಳ ಇದನ್ನೆಲ್ಲ ಹೇಳ್ತಿದ್ದಾರೆ. ಸೊ ಸೃಷ್ಟಿಯ ಇತಿಹಾಸ ಭೂಗೋಳ ನಮಗೆ ಎಷ್ಟು ಸಾರಿ ರಿಪೀಟ್ ಆಗಬೇಕಲ್ಲ. ಬಾಬಾ ಜಸ್ಟ್ 1.5 ಪೇಜಲ್ಲಿ ಎಷ್ಟು ಸಾರಿ ರಿಪೀಟ್ ಮಾಡಿದ್ರು. ಯಾಕೆ? ಇಟ್ ಈಸ್ ಎ ರಿವಿಷನ್. ನನಗೆ ಸ್ಮೃತಿ ಬೇರೆ ಬೇರೆ ಕಸ ಸ್ಮೃತಿಯಲ್ಲಿ ತುಂಬಿಕೊಂಡಿರೋದ್ರಿಂದ ಜ್ಞಾನನ ತಿರ್ಗ ಈಸ್ ಬ್ರಷಿಂಗ್. ನಮ್ಮ ಬುದ್ಧಿನ ಪಾರಸ ಮಾಡಬೇಕಲ್ಲ, ಬ್ರಷ್ ಮಾಡ್ತಿದ್ದಾರೆ. ಅರೇ ಮಕ್ಕಳೇ, ನೀವು ಹೆಂಗಿದ್ದವ್ರು ಹೆಂಗಾಗ್ಬಿಟ್ರಿ, ತಿರ್ಗ ನೀವೇ ನೆನಪು ಮಾಡಿ. ಇಡೀ ದಿನ ವ್ಯರ್ಥ ಸಂಕಲ್ಪ ಬರಬಾರ್ದಂದ್ರೆ ತನ್ನದೇ ಇತಿಹಾಸವನ್ನು ರಿಪೀಟ್ ಮಾಡ್ತಾನೇ ಇರಬೇಕು. ಭಲೆ ಬುದ್ಧಿ ರಿಪೀಟೇ ಮಾಡಲಿ, ಚಿಂತೆ ಮಾಡಬೇಡಿ.
ನಾನು ಆತ್ಮ 84 ಜನ್ಮಗಳನ್ನು ತಗೊಂಡು ಬಂದೆ, ಸತ್ಯ ತ್ರೇತ ದ್ವಾಪರ ಕಲಿಯುಗ 4 ಯುಗಗಳಲ್ಲಿ ಚಕ್ಕರ್ ಹಾಕ್ಕೊಂಡು ಬಂದು ಈಗ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣದಿಂದ ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀನಿ. ನಮ್ಮ ತಂದೆ ಸಂಗಮ ಯುಗದಲ್ಲಿ ಓದ್ಸಕ್ಕೆ ಬಂದಿದ್ದಾರೆ, ಆಸ್ತಿ ಕೊಡಕ್ಕೆ ಬಂದಿದ್ದಾರೆ, ನನಗಿರೋ ಬರೋ ಭಾಗ್ಯ ಕೊಡಕ್ಕೆ ಬಂದಿದ್ದಾರೆ, ನನಗೆ ಓದಿಸ್ತಾ ಇದ್ದಾರೆ, ನನಗೆ ಓದಿಸಿ ಹಿಂಗೆ ರಜಾಯಿ ಕೊಡ್ತಾ ಇದ್ದಾರೆ. ನಾನು ಚೆನ್ನಾಗಿ ಓದಬೇಕು ಬಾಬಾ, ನೀನು ಎಲ್ಲ ಸಂಬಂಧಗಳಲ್ಲಿ ಬಂದಿದೆಯಾ. ಎಷ್ಟು ಇಡೀ ದಿನ ಇದೇ ಕೆಲಸ. ಮನಸ್ಸು ಬುದ್ಧಿಗೆ ಹೇಳ್ರಿ, ಇನ್ನೊಂದು ಕಡೆ ಓದ್ಗಿದೆಯಾ, ಹೋಗ್ತಾ ಇರು ಬಾಬಾನ ಹತ್ರ, ತಿರುಗ್ತಾ ಇರಲಿ ಚಕ್ರ ಬುದ್ಧಿಯಲ್ಲಿ ಅಂತ ಏನಂತೀರ ಮನೆಯಲ್ಲಿರೋರೆಲ್ಲ? ಪ್ರಾಮಿಸ್ ಮಾಡಿ ಇನ್ನೊಂದು ವಿಚಾರ ಬರಕ್ಕೆ ಬಿಡಲ್ಲ ಅಂತ. ಏಕೆಂದರೆ ಇದು ಅಂತಿಮ ಕ್ಷಣಗಳು. ನಿಮ್ಮ ಮನಸ್ಸು ಬುದ್ಧಿಯನ್ನು ದೃಢ ಸ್ಥಿರ ತಾಳ್ಮೆ, ಇದು ನಾಟಕ, ಇದು ಡ್ರಾಮಾ. ಇದು ಹೆಂಗೆ ನಾನು ಪ್ರಯಾಣದಲ್ಲಿ ಬಂದಿದ್ದೀನಿ, 84 ಜನ್ಮಗಳ ಪ್ರಯಾಣದಲ್ಲಿ ಎಷ್ಟು ಆತ್ಮಗಳು, ಯಾರ್ಯಾರನ್ನ ಹಿಡ್ಕೊತೀರಾ ನೀವು, ಯಾವ್ಯಾವ್ದು ಯೋಚನೆ ಮಾಡ್ತೀರಾ? ಸೊ ನಾನು ಆತ್ಮ ಬಂದೇ ಹೋಗೋದು, ಬರೀ ಪಾರ್ಟ್ ಇದು ಅಂತ ಹೇಳಿ ಅದು ಬಿಲ್ಕುಲ್ ರಿಯಲೈಸ್ ಆಗೋವರೆಗೂ ಆತ್ಮನಾಗಿ ರಿಪೀಟ್ ಮಾಡ್ತಾನೆ ಇರಿ ಬುದ್ಧಿಯಲ್ಲಿ. ರಿಪೀಟ್ ಮಾಡೋದಂದರೆ ದೇವತಾ ಧಾರಣೆಗಳಲ್ಲಿ ಬರ್ತಾ ಪುಣ್ಯ ಆತ್ಮರಾಗೋದು, ಪುಣ್ಯ ಕರ್ಮಗಳನ್ನು ಮಾಡೋದು. ವ್ಯರ್ಥ ಸಾಧಾರಣವಾಗಿ ಬುದ್ಧಿ ಇರಂಗಿಲ್ಲ. ಇದು ಇಂಪಾರ್ಟೆಂಟು, ಸರಿನಾ? ಬಾಬಾ ಹೇಳ್ತಾರೆ, ಅರೆ ಮಕ್ಕಳೇ, ನೀವು ಹೆಂಗೆ ಭಾರತವಾಸಿಗಳು ಜೋ ಪವಿತ್ರತೆ ವಹಿ ಪತಿತ್ बनते हैं, वाम मार्ग में जाने से पतित होना शुरू होता है, भक्ति मार्ग शुरू होता है. अभी तुम बच्चों को ज्ञान सुनाया जाता जिससे आधा कल्प 21 जन्म के लिए तुम सुख का वर्षा पाते हो. आधा कल्प ज्ञान की प्रारब्ध चलती है, फिर रावण राज्य होता है, गिरने लग पड़ते हैं. तुम दैवी राज्य में थे, फिर आसुरी राज्य में आ गए, इसको हेल भी कहते हैं. ಅರೆ ಮಕ್ಕಳೇ, ಭಾರತವಾಸಿಗಳು ನೀವು ಪವಿತ್ರರಾಗಿದ್ದವರು ವಾಮ ಮಾರ್ಗದಲ್ಲಿ ಹೋಗ್ತಾ ಕೆಳಗಡೆ ಇಳಿತಾ ಬಂದ್ರಿ, ಪತಿತರಾಗ್ಬಿಟ್ರಿ. ಕೆಳಗಡೆ ಇಳಿತಾ ಹೋದಂಗೆ ಭಕ್ತಿ ಶುರುವಾಗುತ್ತೆ. ಭಕ್ತಿಯಲ್ಲಿನೂ ಎಷ್ಟು ಸತೋರಜೋ ತಮ ನಡೀತದಲ್ಲ. ನಾನೀಗ ಬಂದು ನೀವು ಮಕ್ಕಳಿಗೆ ಜ್ಞಾನ ಹೇಳ್ತಿದ್ದೀನಿ ಅಂದಾಗ ಇದರ ಪ್ರಾರಬ್ಧ ನಿಮಗೆ ಈ ಜ್ಞಾನದ ಆಧಾರದ ಮೇಲೆ 4 ಸಬ್ಜೆಕ್ಟಿನ ಪುರುಷಾರ್ಥ ತಯಾರು ಮಾಡ್ತಾರೋ ಮಕ್ಕಳು 21 ಜನ್ಮಗಳ ಸುಖದ ಆಸ್ತಿಯನ್ನು ಕೊಡ್ತಾ ಇದ್ದೀನಿ. ಮಕ್ಕಳೇ, ನೀವು ಅಲ್ಲಿ ತುಂಬ ಸುಖಿಯಾಗಿರ್ತೀರ ಜ್ಞಾನದ ಪ್ರಾರಬ್ಧದಲ್ಲಿ. ಯಾವುದು ಹೆವೆನ್ ಅದು. ಆಮೇಲೆ ಕೆಳಗಡೆ ಆಸುರಿ ರಾಜ್ಯದಲ್ಲಿ ಬರ್ತೀರಾ ಅಂದರೆ ಹೇಳಿ, ದೈವಿ ರಾಜ್ಯದಲ್ಲಿ ಇದ್ದವರು ಆಸುರಿ ರಾಜ್ಯಕ್ಕೆ ಬಂದುಬಿಡ್ತೀರ. ಒಂದೇ ಒಂದು ಲೈನು ಕ್ರಾಸ್ ಮಾಡಿದ್ದು ದ್ವಾಪರದಲ್ಲಿ ಬಾಬಾ ನಮಗಿಲ್ಲಿ ಸಂಸ್ಕಾರ ಹಾಕಿದ್ರು. ಮಕ್ಕಳೇ, ಆತ್ಮಾಭಿಮಾನಿಯಾಗಿ ಎಲ್ಲ ಗುಣಶಕ್ತಿಗಳಲ್ಲಿ ಇರಪ್ಪ ಅಂತ ಹೇಳಿ ಕಳಿಸಿದ್ರು. ನಾವು ಬರ್ತಾ ಬರ್ತಾ ಆಕರ್ಷಣೆಯಲ್ಲಿ ಬಂದ್ಬಿಟ್ಟು ನಾವೇ ದೇಹ ಅಂದ್ಕೊಂಡು ಗುಲಾಮಿಯಲ್ಲಿ ಬಂದ್ಬಿಟ್ವಿ. ಒಂದೇ ಒಂದು ಆತ್ಮದ ಬದಲಾಗಿ ದೇಹ ಕ್ರಾಸ್ ಮಾಡಿಬಿಟ್ವಿ. ಅದಕ್ಕೆ ಕತೆ ಹೇಳೋದು. ಈ ಪರಮಾತ್ಮ ಕಳಿಸುವಾಗ ನಮಗೆ ಹೇಳಿ ಕಳಿಸಿದ್ರು, ದೇಹಾಭಿಮಾನದ ವಿಷದ ಹಣ್ಣು ತಿನ್ಬೇಡ್ರಿ ಮಕ್ಕಳೇ ಅಂತ. ತಿಂದ್ಬಿಟ್ವಿ ಅಂತ ಅದು ಕತೆ ಬರೀತಾರೆ. ಏನದು ಅಂತ ಅರ್ಥ ಆಗಲಿಲ್ಲ ಮನುಷ್ಯನಿಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೀವು ಸುಖಧಾಮದಲ್ಲಿ ಇದ್ದವರು ಈಗ ದುಃಖಧಾಮ ಹೆಲ್ಲಾಗ್ಬಿಡ್ತು. ಸ್ವರ್ಗ ಹೆವೆನ್ ಇದ್ದಿದ್ದು ಹೆಲ್ಲಾಯಿತು. 100% ದುಃಖಧಾಮ ಕ್ಯಾ ಹೈ? इनसॉल्वेंट. 84 जन्मों का चक्कर लगाते हैं, वही भारतवासी पूज्य से पूजारी बन गए. 100% ಕೆಳಗಡೆ ಬಂದು ಬಡವರಾಗ್ಬಿಟ್ರಿ, ಸಾಲಗಾರರಾಗ್ಬಿಟ್ರಿ. ಪಾವನರಿದ್ದವರು, ಸುಖಧಾಮದಲ್ಲಿದ್ದವರು 84 ಜನ್ಮಗಳನ್ನು ತಗೊಂಡು ಪೂಜ್ಯರಿದ್ದವ್ರು ಪೂಜಾರಿಗಳಾದ್ರಿ. ಇದೇ ಹಿಸ್ಟ್ರಿ ಜಾಗ್ರಫಿ ಮಕ್ಕಳೇ. ಯಹಿ ಹಿಸ್ಟ್ರಿ ಜಾಗ್ರಫಿ ಹೈ. कैसे ये स्टोरी है, ಸತ್ಯ ಕತೆ. ನಾನು ಆತ್ಮ, ಪೂಜ್ಯನಿದ್ದ ಆತ್ಮ, ಸತೋ ಪ್ರಧಾನ ಗುಣ ಸಂಪನ್ನ ಆತ್ಮ ಹೆಂಗೆ ಕೆಳಗಡೆ ಇಳಿದ್ಬಿಟ್ಟೆ. ಇದು ಸೀರಿಯಸ್ ಮ್ಯಾಟರ್ ರಿಯಲೈಸೇಷನ್ಗೆ. ಆ್ಯಕ್ಚುಲಿ ನಾನೇ ಅಲ್ಲ, ನಾನು ಪರಮಾತ್ಮನ ಡೈರೆಕ್ಟ್ ಮಗು. ನಾನು ಹೆಂಗಿದ್ದ ಆತ್ಮ ಹೆಂಗೆ ಆಗ್ಬಿಟ್ಟೆ. ಇದು ಚಿಂತೆ ಆಗಬೇಕು, ನಾನು ಹಂಗೆ ಆಗಬೇಕು.
ಆನಂದವಾಗಿ ಸತ್ ಚಿತ್ ಆನಂದ ಸ್ವರೂಪ, ಸುಖ ಸ್ವರೂಪ, ಶಾಂತಿ ಸ್ವರೂಪ, ಪ್ರೇಮ ಸ್ವರೂಪ. ಇದರಲ್ಲಿ ಇಡೀ ದಿನ ಬಾಬಾ ಜ್ಞಾನ ಸಾಗರನಲ್ಲಿ ಮುಳುಗಿ ಮುಳುಗಿ ಎದ್ದೇಳಬೇಕು. ಅವರು 3 ಸಾರಿ ಮುಳುಗ್ತಾರೆ, ನಾವು ಇಡೀ ದಿನ ಮುಳುಗ್ತಾನೇ ಇರಬೇಕು, ಮುಳುಗೇ ಇರಬೇಕಂತಾರೆ ಬಾಬಾ. ಮೀನು ಆಚೆ ಬರಲ್ಲ ಮಕ್ಕಳೇ, ಮೀನು ಒಂದು ಸೆಕೆಂಡ್ ಹಿಂಗೆ ಟಕ್ಕಂತ ಬಂದು ಟಕ್ಕಂತ 24 ಗಂಟೆ ಅಲ್ಲೇ ಕೂತಿರುತ್ತೆ ನೀರೊಳಗಡೆ. ನೀವು ಜ್ಞಾನ ಸಾಗರನ ಒಳಗಡೆ ಬಿಟ್ಬಿಟ್ಟು ಆಚೆ ಯಾಕೆ ಬರ್ತೀರಾ ಅಂತಾರೆ. ಏನಂತೀರಾ? ಅಟೆನ್ಷನ್ ಪ್ಲೀಸ್. ಮನಸ್ಸನ್ನು ಬಿಡಬೇಡ್ರಿ ಎಲ್ಲ ಜೀರಿಂಬೆ ಥರ ಓಡಾಡೋಕ್ಕೆ. तो ये है सारा तुम भारतवासियों का चक्र. जो धर्म वाले और धर्म वाले 84 जन्म नहीं लेते, वो सतयुग में होते ही नहीं है. सतयुग त्रेता में सिर्फ भारत ही था, सूर्यवंशी, चंद्रवंशी, फिर वैश्यवंशी, शूद्रवंशी. अभी फिर तुम आकर ब्राह्मण वंशी बने हो, देवता वंशी बनने के लिए. ब्राह्मण क्यों बने? देवता वंशी बनने के लिए. यह है भारत का वर्ण. ಕೇಳಿದ್ರ? ಭಾರತದ ವರ್ಣಗಳಿದು, ಭಾರತದ ಜನ್ಮಗಳು, ಭಾರತವಾಸಿಗಳದು ಇಡೀ 84 ಜನ್ಮ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ವಂಶಗಳಲ್ಲಿ ಬರ್ತಾ ಈಗ ಬ್ರಾಹ್ಮಣ ವಂಶದಲ್ಲಿ ಬಂದಿದ್ದೀನಿ. ಅರೆ ಮಕ್ಕಳೇ, ನೀವು ಎಷ್ಟು ಶ್ರೇಷ್ಠರಿದ್ದವ್ರು ಹೆಂಗಾಗ್ಬಿಟ್ರಿ? 84 ಜನ್ಮಗಳ ಈ ಚಕ್ರ ಭಾರತವಾಸಿಗಳ ಚಕ್ರ. ಏಕೆಂದರೆ ಇಡೀ ಸೃಷ್ಟಿ ಭಾರತವಾಗಿತ್ತು. ಬೇರೆ ಬೇರೆ ಧರ್ಮದವರು 84 ಜನ್ಮ ತಗೊಳ್ಳಲ್ಲ. ಅವ್ರದ್ದು ಅರ್ಧಕಲ್ಪ ಕಟಾಫ್ ಅಲ್ಲ, ಅವ್ರದ್ದು ಏನಿದ್ರು 63 ಜನ್ಮದಲ್ಲಿನೂ 1-2 ಜನ್ಮ ಮಿಸ್ ಆಗುತ್ತೆ ಫಸ್ಟು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ದೇವತಾ ವಂಶದಲ್ಲಿ ಬರೋಕ್ಕೇನೆ ಬ್ರಾಹ್ಮಣ ವಂಶದಲ್ಲಿ ಬಂದಿರೋದು. ಅರ್ಥಾತ್ ಈಶ್ವರಿಯ ಕುಲದಲ್ಲಿ ಈಶ್ವರನ ವಂಶಸ್ಥರು ನಾವು. ಬ್ರಹ್ಮ ತಂದೆಯ ವಂಶ, ಮುಖವಂಶಾವಳಿ ಮಕ್ಕಳು. तो अभी तुम ब्राह्मण बनने से शिव बाबा से वर्षा ले रहे हो. बाप तुमको पढ़ा रहे हैं 5000 वर्ष पहले मुआफिक. कलब कलब तुम पावन बन फिर पतित बनते हो. सुखधाम में जाकर फिर दुखधाम में आते हो. फिर शांति धाम में जाना है, जिसको निराकारी दुनिया कहा जाता है. आत्मा क्या है, परमात्मा क्या है, ये कोई भी मनुष्य नहीं जानते. आत्मा भी एक स्टार बिंदी कहते कहते ब्रुकुटी के बीच में चमकता है अजब सितारा, छोटी सी बिंदु जिसको दिव्य दृष्टि से देखा जाता है. वास्तव में स्टार भी नहीं कहा जाता, स्टार तो बहुत बड़ा है, सिर्फ दूर होने के कारण छोटा दिखाई पड़ता है. ये सिर्फ एक मिसाल दिया जाता है. ಕೇಳಿದ್ರಾ? ನಾವು ಆತ್ಮಗಳು 5000 ವರ್ಷದ ಈ ಒಂದು ಚಕ್ರ ಏನಿದೆ, ಸುಖಧಾಮದಲ್ಲಿದ್ದವ್ರು ದುಃಖಧಾಮದಲ್ಲಿ ಹೆಂಗೆ ಬರ್ತೀವಿ, ಪಾವನರಿದ್ದವ್ರು ಪತಿತರು ಹೆಂಗಾಗ್ತೀವಿ, ಇದೆಲ್ಲ ಇತಿಹಾಸ ಭೂಗಳವನ್ನು ನಾನು ಹೇಳ್ತಾ ಇದ್ದೀನಿ. ನೀವು ಮಕ್ಕಳು ಸುಖಧಾಮಕ್ಕೆ ಏನು ಹೋದವರು ದುಃಖಧಾಮಕ್ಕೆ ಬಂದಿದ್ದೀರ, ಈಗ ವಯಾ ಶಾಂತಿಧಾಮ ತಿರ್ಗಾ ಸುಖಧಾಮಕ್ಕೆ ಬರ್ತೀರ. ಸೊ ಆತ್ಮ ಏನು ಪರಮಾತ್ಮ ಏನು ಇದು ಮನುಷ್ಯರಿಗೆ ಗೊತ್ತಿಲ್ಲ. ಆತ್ಮ ಅತಿ ಸೂಕ್ಷ್ಮ ಬಿಂದು ಬುರುಕುಟಿಯಲ್ಲಿ ಹೊಳಿತಿದೆ, ಅದು ಗೊತ್ತಿಲ್ಲ ಅವ್ರಿಗೆ. ಸ್ಟಾರ್ ಅಂತ ಆ್ಯಕ್ಚುಲಿ ಸ್ಟಾರ್ ಥರ ಇಲ್ಲ ಮಕ್ಕಳೇ, ಸ್ಟಾರ್ ದೊಡ್ಡದು, ತುಂಬ ದೂರ ಇರೋದ್ರಿಂದ ಸಣ್ಣದಾಗಿ ಕಾಣುತ್ತೆ. ಬಟ್ ನಾನು ಆತ್ಮ ಅತಿ ಸೂಕ್ಷ್ಮ ಪ್ರಕಾಶಮಯ ಬಿಂದು. ಆತ್ಮ ಇತ್ನಿ ಚೋಟಿ ಹೇ ಜೈಸೆ ऊपर में स्टार छोटा दिखाई पड़ता है. बाप की आत्मा भी एक बिंदी मिसल है, उनको सुप्रीम आत्मा कहा जाता, उनकी महिमा अलग है. वो मनुष्य सृष्टि का चैतन्य बीज रूप होने के कारण उसमें सारा ज्ञान है. ಆತ್ಮ ಅತಿ ಸೂಕ್ಷ್ಮ ಬಿಂದು ಅಲ್ಲ, ದೂರದಲ್ಲಿ ಇರೋದ್ರಿಂದ ಚಿಕ್ಕದಾಗಿ ಕಾಣುತ್ತೆ. ಹಂಗೇನೆ ಲೈಟ್ ಸಣ್ಣ ಬಿಂದು, ಆದರೂ ಸ್ವಲ್ಪ ದೊಡ್ಡದಿದೆ. ಬಾಬನೂ ಬಿಂದಿ ಥರನೇ ಇದ್ದಾರೆ. ಬಟ್ ದಿವ್ಯ ದೃಷ್ಟಿಯನ್ನು ಬಿಟ್ಟರೆ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಆತ್ಮನಾದ್ರೂ ಸುಪ್ರೀಂ ಪರಂ ಆತ್ಮ, ಸುಪ್ರೀಂ ಸೋಲ್, ಅದು ಸೋಲೆ, ಬಟ್ ಸುಪ್ರೀಂ ಅವ್ರ ಮಹಿಮೆ ಬೇರೆ. ಏನು ಅವರು ಮಾನವ ವಂಶವೃಕ್ಷದ ಚೈತನ್ಯ ಬೀಜ ರೂಪ, ಯಾರಲ್ಲಿ ಇಡೀ ವೃಕ್ಷದ ಇಡೀ ಸೃಷ್ಟಿಯ ಜ್ಞಾನ ಇದೆ. तुम्हारी आत्मा को भी अभी नॉलेज मिल रही है, आत्मा ही नॉलेज ग्रहण करती है. इतनी छोटी बिंदी में 84 जन्मों का पार्ट नूंदा हुआ है.
सो भी अविनाशी 84 जन्मों का चक्कर लगाते आए हो, इसकी एंड हो नहीं सकते। देवता थे, दैत्य बने, फिर सो देवता बनना है, ये ಚಕ್ರ ಚಲ್ತಾ ಆಯಾ ಹೇ. ಇದು ಈ ಶಬ್ದ ಮನುಷ್ಯರು ಹೇಳೋಕ್ಕಾಗಲ್ಲ. ನಮ್ಮ ತಂದೆನೇ ನಮ್ಗೆ ಹೇಳೋಕ್ಕಾಗುತ್ತೆ, ಅರೇ ಮಕ್ಕಳೇ, ದೇವತೆಗಳಾಗಿದ್ದವರು ದೈತ್ಯರಾಗ್ಬಿಟ್ರಲ್ಲ, ನೀವು ಅಸುರಿ ಸಂಪ್ರದಾಯದಲ್ಲಿ ಬಂದ್ಬಿಟ್ರಿ, ತಿರ್ಗಾ ದೇವತೆ ಆಗಬೇಕು. ಅಪ್ಪನೇ ಮಕ್ಕಳಿಗೆ ಏನಾದರೂ ಹೇಳೋ ರೈಟ್ ಇದೆ ಅಲ್ಲ. ಹಂಗೆ ನಾನು ಬಂದೆಲ್ಲ ಜ್ಞಾನ ಕೊಡ್ತಿದ್ದೀನಿ. ಆತ್ಮನೇ ಜ್ಞಾನ ಗ್ರಹಣ ಮಾಡೋದು, ಆತ್ಮನಲ್ಲೇ 84 ಜನ್ಮದ ಪಾರ್ಟ್ ಇದೆ. ಯಾವುದು ಅವಿನಾಶಿ ಚಕ್ರ ಇದೋ ಆಗ್ತಾನೇ ಇರಬೇಕು, ಇದು ಎಂಡಿಲ್ಲ. ಅನಾದಿ ಅವಿನಾಶಿ ಅಂದರೆ ವಿಚ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ಇದು ಏನು ಆತ್ಮ 2 ಸಾರಿ ಪಾರ್ಟ್ ಮಾಡಿದ್ರು ಅದು ಸವಿಯೋದು ಇಲ್ಲ, ಅದು ಗಡ್ಬಡಾಗಲ್ಲ. ಯಾಕೆಂದರೆ ಅದು ಲೈಟಲ್ಲಿದೆ ಅಲ್ಲ, ಲೈಟ್ ಆತ್ಮ. ಚಾರ್ಜ್ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ ಅಷ್ಟೇ. ತೋ ಅದಕ್ಕೆ ಬಾಕಿ ತೋ ಸಬ್ ಬೈ ಫ್ಲಾಟ್ಸೆ. ಚಕ್ರ ನಡೀತಾನೆ ಬಂದಿದೆ ಮಕ್ಕಳೇ. ಬೇರೆ ಧರ್ಮದವ್ರು ಏನಿದೆ ಅವೆಲ್ಲ ಸೈಡ್ ಸೀನ್ ಬೈ ಫ್ಲಾಟ್ಸ್ ಇದ್ದಾಗ. ಇಸ್ಲಾಮಿ ಬೌದ್ಧಿ ಆದಿ कोई 84 जन्म नहीं लेते हैं. यही सतयुग भारत में राइटियस सॉल्वेंट था, फिर 84 जन्म ले विशेष बने हैं. ये विशेष वर्ल्ड है 5000 वर्ष पहले. ಪ್ಯೂರಿಟಿ ಥಿ, ಪೀಸ್ ಥಿ, ಪ್ರಾಸ್ಪರಿಟಿ ಥಿ. ಅಂದರೆ ನಮಗೆ ಪ್ರತಿ ಹೆಜ್ಜೆಗೆ ನಮ್ಮ ಧಾರಣೆಗಳನ್ನು ಬಾಬಾ ನೆನಪು ತರಿಸ್ತಿದ್ದಾರೆ ಇವತ್ತು, ಲೈನ್ ಬೈ ಲೈನ್. ನೀವು ಹೆಂಗಿದ್ರಿ, ಏನಾದ್ರಿ, ನಿಮ್ಮ ಧಾರಣೆಗಳೇನಿತ್ತು, ನೀವು ಹಂಗಾಗಿದ್ದೀರ. ಎಷ್ಟು ತಾಳ್ಮೆಯಿಂದ ಪ್ರೀತಿಯಿಂದ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಬಾಬೂರ್ದು ಎಲ್ಲ ಅದೇ ಹೇಳ್ತಾರಲ್ಲ, ಒಂದೊಂದು ವಿಷಯದಲ್ಲಿನೂ ನನ್ನ ಧಾರಣೆಗಳು, ದೇವತಾ ಧಾರಣೆ ಏನಿತ್ತು ಅದನ್ನು ನೆನಪು ತರಿಸ್ತಿದ್ದಾರೆ. ಏನು ಹೇಳ್ತಾರೆ ಮಕ್ಕಳೇ, ನೀವು 84 ಜನ್ಮಗಳ ಚಕ್ರ ಹಾಕ್ಕೊಂಡು ಬಂದ್ರಲ್ಲ, ಬಾಕಿಯವ್ರದಂತೂ ಇಸ್ಲಾಂ, ಬೌದ್ಧ, ಬೇರೆ ಯಾವ ಧರ್ಮದವರಿದ್ರೂ 84 ಜನ್ಮ ತಗೊಳಕ್ಕಾಗಲ್ಲ. ನೀವು ಭಾರತವಾಸಿಗಳು ರೈಟಿಯಸ್ ಸಾಹುಕಾರರಾಗಿದ್ದರೆ 84 ಜನ್ಮ ತಗೊಂಡ ತಕ್ಷಣ ಅನ್ರೈಟಿಯಸ್ ವಿಶಿಯಸ್ ಆಗ್ಬಿಟ್ರಲ್ವ ಮಕ್ಕಳೇ. ನೀವು 5000 ವರ್ಷಗಳ ಹಿಂದೆ ಸಂಪೂರ್ಣ ಪವಿತ್ರತೆ, ಶಾಂತಿ, ಸುಖ, ಸಂಪತ್ತಿತ್ತು. ನೀವು ಹೆಂಗಿದ್ರಿ, ಪೀಸ್, ಪ್ಯೂರಿಟಿ ಆ್ಯಂಡ್ ಹ್ಯಾಪಿನೆಸ್, ಅದು 100%. ಈಗ ನೋಡ್ರಿ, ವಿಷಯ ವಿಕಾರಗಳು ಬಂದ ತಕ್ಷಣ ನೀವು ಹಂಗಿದ್ದವರೆಲ್ಲ ಕಳ್ಕೊಂಡ್ಬಿಟ್ರಲ್ಲ ಮಕ್ಕಳೇ. ಆ ಧಾರಣೆಗಳು ಹೋದ ತಕ್ಷಣ ಎಲ್ಲ ನಿಮ್ಮ ಕೈ ಬಿಟ್ಟು ಹೊಟ್ಟೋಯ್ತಲ್ಲ. ಸುಖ, ಶಾಂತಿ, ಆನಂದ ಬಿಡ್ರಿ. ಈ ರೋಗ ರುಜಿನಗಳು ಎಷ್ಟು ಬಂದ್ಬಿಡ್ತು, ನಂದು ಹೆಲ್ತು ವೆಲ್ತು ಎಲ್ಲ ಹೋಯ್ತಲ್ಲ, ಹ್ಯಾಪಿನೆಸ್ ಹೋಯ್ತಲ್ಲ. ಬರೀ ಒಂದು ಪವಿತ್ರತೆ, ನನ್ನ ಸ್ವರೂಪ ಮರ್ತುಬಿಟ್ಟೆ ನಾನು. ಈಗೇನು ಹೇಳ್ತಾರೆ ಬಾಬಾ, ವೈ ಸದ್ಗತಿ ದೇನೆ ವಾಲ ಇಸ್ಲಿಯೇ ವಹಿ ಸದ್ಗುರು. ನೀವೇನು ಹೇಳಿದ್ರಿ, ಮುಕ್ಕಿ ಹೇ ಪ್ಯೂರಿಟಿ ಇಸ್ಲಿಯೇ ಕೇತೆ ಹೇ ವಿಶಿಯಸ್ ಕೋ ವೈಸ್ಲೆಸ್ ಬನಾನೆ आओ. ಅಭಿ ತುಮ್ ಬಾಪ್ ದ್ವಾರ ಬೆಗರ್ ಟು ಪ್ರಿನ್ಸ್ ಬನ್ರೆ. ಬಾಬನ ಮೇಲೆ ಅಧಿಕಾರ ಇಟ್ಕೊಂಡು ಹೇಳಿದ್ವಿ, ಬಾಬಾ ನಾವೆಲ್ಲ ಹಿಂಗಾಗ್ಬಿಟ್ವಿ ವಿಶೇಷ, ನೀನು ವೈಸ್ಲೆಸ್ ಮಾಡೋಕ್ಕೆ ಬಂದ್ಬಿಡು, ನಮಗೆ ಪವಿತ್ರರನ್ನು ಮಾಡಿ ಕರ್ಕೊಂಡು ನಡಿ ಅಂದಾಗ ಬಾಬಾನು ನಿಮಂತ್ರಣದ ಮೇಲೆ ಬಂದಿದ್ದಾರೆ. ಸದ್ಗತಿ ಕೊಡೋರು ಒಬ್ಬರೇ ತಂದೆ ಸದ್ಗುರು, ಬಾಕಿ ಯಾರೂ ಕೊಡೋಕ್ಕಾಗಲ್ಲ. ಸದ್ಗತಿ ಕೊಡೋದು ಹೆಂಗೆ ಸಾಧಾರಣ ಅಲ್ಲ, ಬೆಗರ್ ಟು ಪ್ರಿನ್ಸ್ ಮಾಡ್ತಿದ್ದೀನಿ. ಹೆಂಗೆ ಕಂಗಾಲರಾದವರನ್ನು ಎಲ್ಲದರಲ್ಲಿ ಸಂಪನ್ನ. ಪ್ರಿನ್ಸ್ ಅಂದ್ರೇನು, ಸಂಪೂರ್ಣ ಅಧಿಕಾರಿ ಹಾಗೂ ಸಂಪನ್ನ, ಸಂಪತ್ತಿವಾನಲ್ವಾ. ಹಂಗೆ ಆತ್ಮ ಸ್ಥೂಲವಾಗಿ ರಿಚ್ನೆಸ್, ಆತ್ಮ ರಿಚ್ ಆಗಿಬಿಟ್ರೆ ಎಲ್ಲದರಲ್ಲಿ ಸ್ಥೂಲ ಬಂದ್ಬಿಡುತ್ತೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗ್ತೀರ. ತುಮಾರ ಯೇ ರಾಜಯೋಗ ಹೇ, ಇದು ರಾಜಯೋಗ, ನರ ನಾರಾಯಣನಾಗೋ ರಾಜಯೋಗ. ಭಾರತ್ ಕೋ ಹಿ अब बाप द्वारा राजाई मिलती है. आत्मा ही 84 जन्म लेती है, आत्मा ही पढ़ती है, शरीर द्वारा शरीर नहीं पढ़ता. आत्मा संस्कार ले जाती है, मैं आत्मा ही शरीर द्वारा पढ़ती हूँ. इसको देही अभिमानी कहा जाता है. आत्मा अलग हो जाती है तो शरीर कोई काम का नहीं रहता. आत्मा कहती है अब मैं पुण्य आत्मा बन रही हूँ. ಪಕ್ಕನಾ ಬಾಬಾ, ನಾನು ಆತ್ಮ ಈಗ ಪುಣ್ಯಾತ್ಮನಾಗ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸದಾ ಪುಣ್ಯದ
ದೊಡ್ಡದರಲ್ಲಿ ದೊಡ್ಡ ಪುಣ್ಯ ಸದಾ ಬಾಬವ್ರ ನೆನಪಲ್ಲಿ ಇದ್ಕೊಂಡು ಸಾಕ್ಷಿಯಾಗಿ ಜಗತ್ತಿಗೆ ಬಾಬವ್ರದ್ದು ಎಲ್ಲ ಶಕ್ತಿಗಳನ್ನು ಕೊಡೋದು. ಏನು ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ಆತ್ಮನೇ ಓದೋದು, ಆತ್ಮನೇ 84 ಜನ್ಮ ತಗೊಳುತ್ತೆ. ಶರೀರ ಮುಖಾಂತರ ಶರೀರ ಓದಲ್ಲ, ಆತ್ಮ ಶರೀರದ ಮುಖಾಂತರ ಓದುತ್ತೆ. ಶರೀರ ಜಡ ಅಲ್ವಾ? ಆತ್ಮ ಶರೀರ ಏನಾದರೂ ಬಿಟ್ಬಿಟ್ರೆ ಶರೀರ ಏನು ಕೆಲಸಕ್ಕೆ ಬರಲ್ಲ ಮಕ್ಕಳೇ. ಆತ್ಮ ಇರೋವರೆಗೂ ಎಲ್ಲ ಬೆಲೆ. ಆತ್ಮ ಅದಕ್ಕೆ ಹೇಳುತ್ತೆ, ನಾನೀಗ ಪುಣ್ಯಾತ್ಮ ಆಗ್ತಿದ್ದೀನಿ. मनुष्य देहाभिमान में आकर कह देते हैं मैं ये करता हूँ. अभी तुम समझते हो हम आत्मा है, ये हमारा शरीर बड़ा है. परमात्मा बाप द्वारा मैं आत्मा पढ़ रही हूँ. बाप कहते हैं ममेकम याद करो. ಹೆಂಗೆ ಆತ್ಮಾಭಿಮಾನಿ ಆಗೋ ಪ್ರಾಕ್ಟೀಸ್ ಮಾಡಬೇಕು. ನಾನು ಆತ್ಮ ಈ ದೇಹದ ಮುಖಾಂತರ ಓದ್ತಿದ್ದೀನಿ, ನನ್ನ ತಂದೆ ಓದಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾನು ಆತ್ಮ ಅತಿ ಸೂಕ್ಷ್ಮ ಬಿಂದು, ಶರೀರ ಇಷ್ಟು ದೊಡ್ಡದಿದೆ ಅಂದಾಗ ಪರಮಾತ್ಮ ತಂದೆ ನನಗೀಗ ಹೇಳ್ತಿದ್ದಾರೆ, ನಾನು ಒಬ್ಬನನ್ನು ನೆನಪು ಮಾಡು ಮಗು ಅಂತ. ಬಾಬವ್ರು ಹೇಳಿರೋದು ಇಡೀ ದಿನ ಬುದ್ಧಿಯಲ್ಲಿ ಚಿಂತನೆ ನಡಿಬೇಕು. तुम गोल्डन एज से सतो प्रदान, गोल्डन एज में क्या थे? सतो प्रदान थे. फिर तुम्हारे में अलाय पड़ी काद पढ़ते पढ़ते तुम पावन से पतित बन पड़े हो. अभी फिर पावन बनना है, इसलिए कहते हैं ना ये पतित पावन आओ, आकर हमको पावन बनाओ. तो बाप राय देते हैं, हे पतित आत्मा, मुझ बाप को याद करो तो तुम्हारे काद निकलेंगे और तुम पावन बन जाएंगे. उसको प्राचीन योग कहा जाता. ಏನೇ ಒಂದೊಂದು ಪ್ರೀತಿಯಿಂದ ಹೇಳ್ತಾರೆ, ಮಕ್ಕಳೇ ನೀವು ಸತೋ ಪ್ರಧಾನರಿದ್ದವರು ಆತ್ಮನಲ್ಲಿ ಪಾಲಾಯಿ ಬಿದ್ದ ತಕ್ಷಣ ಕೆಳಗಡೆ ಬರ್ತಾ ಬರ್ತಾ ಪತಿತರಾಗ್ಬಿಟ್ರಿ. ಈಗ ಪಾವನರಾಗಲೇಬೇಕು. ಯಾಕೆಂದರೆ ನೀವೇ ಕರೆದಿದ್ದಲ್ವಾ, ಹೇ ಪತಿತ ಪಾವನ ತಂದೆ ಬಂದು ಪಾವನ ಮಾಡು ಅಂತ. ನಾನೀಗ ಮತ ಕೊಡ್ತೀನಿ, ಹೇ ಪತಿತ ಆತ್ಮ, ನಾನೊಬ್ಬನನ್ನು ನೆನಪು ಮಾಡು, ಪಾವನ ಆಗ್ತೀರಾ. ಆತ್ಮನಲ್ಲಿರೋ ಅಲ ಎಲ್ಲ ಹೊರಟೋಗ್ಬಿಡುತ್ತೆ. ಇದೇ ಯೋಗ, ಇದೇ ನೆನಪು. ಪ್ರಾಚೀನ ಯೋಗ ಯಾವುದು? ನಾನು ಕಲಿಸಿಕೊಟ್ಟು ಹೋದೆ. ನನ್ನ ಜೊತೆ ಸಂಬಂಧ ಜೋಡಿಸಿ ನಾನೊಬ್ಬನನ್ನು ನೆನಪು ಮಾಡಿ ಅಂತ ಹೇಳಿ ಹೋಗಿದ್ದು ಬಾಬಾ. इस याद अर्थात योग अग्नि से खाद भस्म होंगी. मूल बात है पतित से पावन बनना. साधु संत आदि सब पतित है. पावन बनने का उपाय बाप ही बताते हैं. मामेकम याद करो. ಬಾಬಾ ಹಿಸ್ಟ್ರಿ ಹೇಳ್ತಾರೆ, ತಿರ್ಗಾ ನಾನೊಬ್ಬನ ನೆನಪು ಮಾಡಿ ಅಂತಾರೆ. ಸಾಧು ಸಂತರು ಎಲ್ಲರೂ ಜಗತ್ತಲ್ಲಿ ಆತ್ಮಗಳು ಪತಿತರು. ತಿರ್ಗಾ ನಾನೊಬ್ಬನನ್ನು ನೆನಪು ಮಾಡಿ ಮಕ್ಕಳೇ, ಪಾವನರಾಗೋ ಉಪಾಯ ಇಲ್ಲ. ಈ ಅಂತಿಮ ಜನ್ಮ ಪವಿತ್ರ ಬನೋ. खाते पीते चलते फिरते मामेकम याद करो, क्योंकि तुम सब आत्माओं का माशिक मैं हूँ. तुमको हमने पावन बनाया था, फिर पतित बने हो. सभी भक्तियाँ आशिक है, माशुक कहते. कर्म भी बल करो. बुद्धि से मुझे याद करते रहो तो विक्रम विनाश होगा. ये मेहनत है. ಆದರೆ ಮೆಹನತ್ ಕರೋ. ನಾನು ಒಬ್ಬನನ್ನು ನೆನಪು ಮಾಡಿ ಚಲ್ತೆ ಫಿರ್ತೆ ಕಾತೆ ಪೀತೆ ಎಲ್ಲ ಮಾಡ್ತಾ, ಊಟ ಮಾಡ್ತಾ, ತಿಂಡಿ ತಿಂತಾ, ನಡೀತಾ, ಕೂತ್ಕೊಳ್ತಾ ನಾನು ಒಬ್ಬನನ್ನೇ ನೆನಪು ಮಾಡಿ. ಯಾಕೆಂದರೆ ನೀವು ಪಾವನರಿದ್ದವರು ಪತಿತರಾಗ್ಬಿಟ್ರಿ, ಬೇರೆ ದಾರಿ ಇಲ್ಲ. ನಾನು ಒಬ್ಬನಿಗೇ ನೀವು ಬಲಿಹಾರಿ ಆದರೆ ಈ ದ್ವಾಪರದಿಂದ ತಿರ್ಗಾ ನಾನು ಬಂದಿದ್ದೀನಿ, ನನ್ನ ನೆನಪು ಮಾಡ್ರಪ್ಪ ಅಂತಾರೆ. ಬಲೆ ಕರ್ಮ ಮಾಡಿ, ಕೈ ಕೆಲಸ ಮಾಡಲಿ, ಬುದ್ಧಿ ತಂದೆ ನೆನಪು ಮಾಡಲಿ. तो बाप को याद करना चाहिए ना वर्षा पाने के लिए. जो जितना जास्ती याद करेंगे उनको वर्षा भी जास्ती मिलेगा. यह है याद की यात्रा. जो जास्ती याद करेंगे वही पावन बनाकर मेरे गले का हार बनेंगे. सभी आत्माओं का निराकारी दुनिया में एक सिसरा बना हुआ है. उनको इनकार्पोरियल ट्री कहा जाता. ಯಾರು ಎಷ್ಟು ನೆನಪು ಮಾಡ್ತಾರೆ ಅಷ್ಟು ಜಾಸ್ತಿ ಪಾವನ, ಜಾಸ್ತಿ ಆಸ್ತಿ. ಅವ್ರು ಬಂದು ನನ್ನ ಕೊರಳಿನ ಹಾರ ಆಗಿಬಿಡ್ತಾರೆ. ನೀವೆಲ್ಲ ಬಂದು ಅಲ್ಲಿ ಹೆಂಗೆ ಕೂತ್ಕೋತೀರಾ ಅಂದರೆ, ಇಲ್ಲಿ ಹೆಂಗೆ ವೃಕ್ಷ ಇದೆಯಲ್ಲ ಅಲ್ಲಿ ನಿರಾಕಾರಿ ವೃಕ್ಷ ಇದೆ, ಇನ್ಕಾರ್ಪೋರಿಯಲ್ ಟ್ರೀ. ಏ ಕಾರ್ಪೋರಿಯಲ್ ಟ್ರೀ.
निराकारी दुनिया से सबको नंबरवार आना है, आते ही रहना है. ಅಲ್ಲಿನ ವೃಕ್ಷ ಇದೆ ಹೆಂಗೆ ವೃಕ್ಷ ಸ್ಥೂಲ, ಅಲ್ಲಿನೂ ಬರ್ತಾ ಹೋದಂಗೆ ಖಾಲಿ ಆಗ್ತಾ ಹೋಗುತ್ತೆ, ಬರ್ತಾನೇ ಇರ್ತಾರೆ ಎಂಡ್ವರೆಗೂ. जान कितना बड़ा है, आत्मा यहाँ आती है पार्ट बजाने, सो भी सब आत्माएं है. सभी इस ड्रामा के एक्टर से आत्मा अविनाशी, उसमें पार्ट भी अविनाशी. ड्रामा कब बना ये कह नहीं सकते, ये चलता ही रहता. भारतवासी पहले पहले सुख में थे, फिर दुख में आए, फिर शांति धाम में जाना है. बाप फिर सुख धाम में भेज देंगे. उसमें जो जितना पुरुषार्थ कर ऊंच पद पाए, बाप किंगडम स्थापन करते हैं. ಮಕ್ಕಳೇ, ನೀವು ಕೆಳಗಡೆ ಬಂದುಬಿಟ್ರಿ, ತಿರ್ಗಾ ವಾಪಸ್ ಶಾಂತಿಧಾಮಕ್ಕೆ ಹೋಗಬೇಕು, ಅಲ್ಲಿಂದ ನಾನು ಸುಖಧಾಮಕ್ಕೆ ಕಳಿಸ್ತೀನಿ. ಬಟ್ ಯಾರೆಷ್ಟು ಶ್ರೇಷ್ಠ ಪುರುಷಾರ್ಥ ಮಾಡಿ ಪಾವನ ಮಾಡ್ತಿದ್ದೀರೋ, ಅದು ರಾಜ್ಯದಾನಿ ಸ್ಥಾಪನೆ ಮಾಡ್ತೀನಿ ಅಂದರೆ ಅದರಷ್ಟು ಒಳ್ಳೆ ಪದವಿ ತಗೋತೀರಾ. ಇಲ್ಲ ಅಂದರೆ ಏನೂ ಸಿಕ್ಕಲ್ಲ ಅಂತ. उसमें पुरुषार्थ अनुसार राजाई में पद पाएंगे. सतयुग में तो मनुष्य तोड़े होंगे. आदि सनातन देवी देवता धर्म का जाड़ छोटा है, बाकी सब विनाश हो जाएगा. ये आदि सनातन देवी देवता धर्म स्थापन हो रहा है, अर्थात स्वर्ग का गेट खुल रहे हैं. बाबा ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ ಅಂತಂದರೆ ಈಗ ಗೇಟ್ ತೆಗೆಯೋದಿದೆ, ಸ್ವರ್ಗದ ಗೇಟು. 5000 वर्ष पहले भी इस लड़ाई के बाद स्वर्ग की स्थापना हुई थी. अनेक धर्म विनाश हो गए थे. इस लड़ाई को ही कहा जाता है कल्याणकारी लड़ाई. 5000 ವರ್ಷ ಹೆಂಗೆ ಇಷ್ಟೆಲ್ಲ ಖಾಲಿ ಆಗೋದು? ದೊಡ್ಡದರಲ್ಲಿ ದೊಡ್ಡ ಮಹಾಭಾರತ ಇದೆ, 5000 ವರ್ಷದಿಂದನೂ ನಡೆದಿತ್ತು. ಬಟ್ ಈ ವಿನಾಶ ಇದೆಯಲ್ಲ, ಫೈನಲ್ ವಿನಾಶ, ಇದು ಕಲ್ಯಾಣಕಾರಿ ವಿನಾಶ, ಲಡಾಯಿ. अब नरक के गेट खुले हैं, फिर स्वर्ग के गेट खुलेंगे. नरक के द्वार बाप खोलते हैं, रावण का द्वार नरक का द्वार रावण खोलता है. बाप वर्षा देते, रावण श्राप देता. ये बातें दुनिया नहीं जानती, तुम बच्चों को समझाते हैं. एजुकेशन मिनिस्टर भी बेहद की नॉलेज चाहते हैं, सो तो तुम ही दे सकते हो, परंतु तुम हो गुप्त. ಈಗ ನರಕದ ಗೇಟ್ ತೆರೆದಿರೋದು, ಇದು ಮುಚ್ಚಿದ್ರೇ ತಾನೇ ಅದು ಸ್ವರ್ಗದ ಗೇಟ್ ತೆಗೆಯೋದು. ಅದಕ್ಕೆ ಹೇಳ್ತಿದ್ದಾರೆ, ರಾವಣ ನರಕದ ಗೇಟ್ ತೆಗೆದ್ರೆ ಬಾಬಾ ಸ್ವರ್ಗದ ಗೇಟ್ ತೆಗಿತಾರೆ. ಬಾಬಾ ಆಸ್ತಿ ಕೊಟ್ಟರೆ ಶ್ರಾಪ ಕೊಡ್ತಾನೆ ರಾವಣ. ಇದು ಎಂಥ ವಂಡರ್ಫುಲ್ ಮಾತು, ಇದೆಲ್ಲ ಜ್ಞಾನ, ಬೇಹದ ಜ್ಞಾನ. ನಿಮಗೇನು ಗೊತ್ತಿದೆ ಎಜುಕೇಷನ್ ಮಿನಿಸ್ಟರ್ಸ್ಗೆ ಹೇಳ್ರಿ, ಇದು ತಿಳ್ಕೊಬೇಕು ಎಲ್ರೂ. ಆದರೆ ನೀವು ಗುಪ್ತವಾಗಿರೋದ್ರಿಂದ ಅವ್ರಿಗೆ ಅರ್ಥ ಆಗಲ್ಲ. ತುಮಕೋ ಪಹಚಾನ್ತೆ ನಹೀ ಹೇ, तुम योग बल से अपनी राजाई ले रहे हो. लक्ष्मी नारायण ने ये राज्य कैसे पाया, सो तुम जानते हो. इसको कहा जाता है आर्टिफिशियल कल्याणकारी, एस्पिशियस कल्याणकारी युग, जबकि बाप आकर पावन बनाते. ಇದು ಒಂದೇ ಸಂಗಮ ಯುಗ, ಎಲ್ಲಿ ತಂದೆ ಬಂದು ಪಾವನ ಮಾಡಿ ಯೋಗ ಬಲದಿಂದ ರಾಜಾಯಿ ಕೊಡ್ತಿದ್ದಾರೆ. ಲಕ್ಷ್ಮೀನಾರಾಯಣನು ಯೋಗಬಲದಿಂದ ತಗೊಂಡಿದ್ದಲ್ವಾ, ಅದಕ್ಕೆ ಇದು ಕಲ್ಯಾಣಕಾರಿ, ಬಹಳ ಬಹುಮೂಲ್ಯ ಸಂಗಮ ಯುಗ. ಜಬ್ಕಿ ಬಾಪ್ ಆಕರ್ ಪಾವನ್ ಬನ, ಸ್ವಯಂ ಭಗವಂತ ಬಂದು ನಮ್ಮನ್ನು ಪಾವನ ಮಾಡ್ತಾರೆ. ಕೃಷ್ಣ ಕೋ ತೋ ಸಭಿ ಬಾಪ್ ನೈ ಕಹೆಂಗೆ, ಬಾಪ್ ನಿರಾಕಾರ ಕೋ ಕಹಾ ಜಾತಾ. उस बाप को याद करना है, पावन भी बनना है, विकारों को ज़रूर छोड़ना पड़े. भारत वाइजलेस सुखधाम था, अब फिर विशेष दुखधाम है. वर्त नाटे पेनी है, ये ड्रामा का खेल है, जिसको बुद्धि में धारण करके औरों को भी कराना है. ಇತಿಹಾಸ ಭೂಗೋಳ ಎಷ್ಟು ಚೆನ್ನಾಗಿ ಬಾಬಾ ಲೈನ್ ಬೈ ಲೈನ್ ಹೇಳ್ತಾ ಹೋಗ್ತಿದ್ದಾರೆ. ಕೃಷ್ಣನನ್ನು ತಿಳ್ಕೊಳ್ಳಿಲ್ಲ ಮನುಷ್ಯರು, ಬಾಬಾವರನ್ನು ತಿಳ್ಕೊಳ್ಳಿಲ್ಲ. ಪರಮಾತ್ಮ ನಿರಾಕಾರ, ಅವರೊಬ್ಬರನ್ನು ನೆನಪು ಮಾಡಬೇಕು, ಅವಾಗಲೇ ಪಾವನ ಆಗೋದು. ವಿಕಾರಗಳನ್ನು ಬಿಡಬೇಕಾಗುತ್ತೆ ಮಕ್ಕಳೇ, ನನ್ನಿಂದ ಆಸ್ತಿ ತಗೊಳ್ಬೇಕಂದ್ರೆ. ಯಾಕೆಂದರೆ ಭಾರತ ಏನು ನಿರ್ವಿಕಾರಿ ಸುಖಧಾಮ ಆಗಿತ್ತು, ಈಗ ವಿಷಯಸ್ ಆಗೋಯ್ತು, ದುಃಖಧಾಮ ಆಗೋಯ್ತು. ನೀವು ಹೆಂಗಾಗ್ಬಿಟ್ರಿ, ವರ್ತ್ ನಾಟೆ ಪೆನಿ, ಈಗ ವರ್ತ್ ಪೌಂಡ್ ಆಗಬೇಕು. ಡ್ರಾಮಾ ನಾಟಕ ಇದೆಲ್ಲವನ್ನ ಬುದ್ಧಿಯಲ್ಲಿ ಧಾರಣೆ ಮಾಡಿ ಅನ್ಯರಿಗೂ ಮಾಡಿಸ್ರಿ. ಇಂಪಾರ್ಟೆಂಟ್ ಮಾತಲ್ಲ. ನನ್ನ ಧಾರಣೆಗಳು ಎಷ್ಟು ಹೈಯೆಸ್ಟ್ ಪೂಜ್ಯ, ಎಲ್ಲಿ ವರ್ತ್ ನಾಟ್ ಎ ಪೆನಿ.
ಮಕ್ಕಳೇ ನೀವು ತಿರ್ಗಾ ಹಂಗೆ ಆಗಬೇಕು. ಬಟ್ ಯೋಗ ಬಲ ನೆಕ್ಸ್ಟ್ ಎಲ್ಲ ಪೇಜು ಬರೀ ನನ್ನ ನೆನಪು ಮಾಡ್ರಪ್ಪ, ನನ್ನ ನೆನಪು ಮಾಡ್ರಪ್ಪ, ನಾನು ಪಾವನ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. कितना नमस्ते करते तो ಡೈಲಿ ನಮಸ್ತೆ ಮಾಡುವಾಗ ಅನುಭವ ಮಾಡಿ ಬಾಬಾ ನನ್ನ ತಲೆ ಮೇಲೆ ಕೈ ಇಟ್ಟು ವರದಾನದ ಹಸ್ತ ಇಡ್ತಾ ಇದ್ದಾರೆ. ಒಂದಷ್ಟ ತಂಗಿ ಇರಿ. ಬಾಬಾ ನಮಸ್ತೆ ನಮಸ್ತೆ, ಕೋಟಿ ಶುಕ್ರಿಯಾ, ಥ್ಯಾಂಕ್ ಯು ಮಾಡ್ತಿರೋ. ಸುಮ್ಮನೆ ಇಲ್ಲೇ ಕೂತ್ಕೊಂಡು ನಮಸ್ತೆ ಅಂದ್ಬಿಡ್ತಿರೋ. ಡೈರೆಕ್ಟ್ ಎದುರುಗಡೆ ಬಾಬಾನ ಹತ್ರ ಹೋಗಿ ಮೀಟೆ ಬಾಬಾ ಅಂತ ಹೇಳಬೇಕು. धारणेगे याद से पावन बन बाप के गले का हार बनना है. कर्म करते भी बाप की याद में रहकर विकर्म जीत बनना है. ನೆನಪಿನಿಂದ ಪಾವನರಾಗಿ ತಂದೆಯ ಕೊರಳಿನ ಹಾರ ಆಗಬೇಕು. ಅಮೃತ ವೇಳೆ ಗುಡ್ ಮಾರ್ನಿಂಗ್ ಬಾಬಾ, ಥ್ಯಾಂಕ್ ಯು, ಕೋಟಿ ಶುಕ್ರಿಯಾ ಹೇಳ್ತಾ ಒಂದಷ್ಟತ್ತು ಬಾಬಾ ನಿನ್ನ ಸರ್ವಶಕ್ತಿಗಳ ಸರ್ವ ವರದಾನದ ಹಸ್ತ ನನ್ನ ತಲೆ ಮೇಲೆ ಇದೆ ಅಂತ ಯಾವಾಗ ಎಲ್ಲ ಗಳಿಗೆ ನೆನಪು ಮಾಡಿ ತಲೆ ಮೇಲೆ ಕೈ ಇದೆ ಬಾಬಂದು ವರದ ಹಸ್ತ ನಡೀತಾ ಕೂತ್ಕೊಳ್ತಾ ಅನುಭವ ಮಾಡಬೇಕು. ಸರ್ವ ಸಂಪತ್ತಿವಾನ್ ಭವ, ಎಲ್ಲ ಭವಗಳ ವರದಾನ ಸಿಗ್ತಿದೆ, ಹಂಗೆ ಅನುಭವ ಮಾಡಬೇಕು. ಅರ್ಥ ಆಯ್ತಾ? ಅವಾಗ ಕೊರಳಿನ ಹಾರ ಆಗೋದು ಈಸಿ ನೆನಪಿಂದ. ಕರ್ಮ ಮಾಡ್ತಾ ನಾನು ಒಬ್ಬನ ನೆನಪಲ್ಲಿದ್ದು ವಿಕರ್ಮ ಜೀತಾಗ್ರಿ. पुण्य आत्मा बनने का पूरा पूरा पुरुषार्थ करना है. देहाभिमान छोड़ देही अभिमानी बनना है. ಪುಣ್ಯಾತ್ಮರಾಗಲಿಕ್ಕೆ ಪೂರಾ ಪುರುಷಾರ್ಥ ಮಾಡಬೇಕಾಗಿದೆ. ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿಗಳಾಗಬೇಕಾಗಿದೆ. वरदान पास विद ऑनर बनने के लिए सर्व द्वारा संतुष्टता का पासपोर्ट प्राप्त करने वाले संतुष्ट मणि भव. ಪಾಸ್ ವಿದ್ ಆನರ್ ಆಗಲಿಕ್ಕೆ ಸರ್ವರ ಮುಖಾಂತರ ಸಂತುಷ್ಟತೆಯ ಪಾಸ್ಪೋರ್ಟ್ ಪ್ರಾಪ್ತಿ ಮಾಡ್ಕೊಳ್ಳೋರೆ ಸಂತುಷ್ಟ ಮಣಿಗಳು. ಕೇಳಿದ್ರ? ಸಂತುಷ್ಟ ಮಣಿ ಭವ. ಪಾಸ್ ಏಕೆಂದರೆ ಸಂತುಷ್ಟಿ ಅಷ್ಟೌರಿಷ್ಟ ತೃಪ್ತಿ ಏನಿದೆ, ಪರಮಾತ್ಮ ಪ್ರಾಪ್ತಿಯ ತೃಪ್ತಿ, ಎಲ್ಲ ಸಂಬಂಧಗಳ ಪ್ರಾಪ್ತಿ. ಆತ್ಮನಿಗೆ ಎಲ್ಲದೂ ಒಬ್ಬ ತಂದೆಯಿಂದ ಸಿಗ್ತಿದೆ. ಅದು ಅನುಭವ ಮಾಡಿದಾಗ ಬುದ್ಧಿ ದೇಹದಾರಿಗಳ ಹಿಂದೆ ತಿರುಗಲ್ಲ. ಬಾಬನಿಂದ ಪ್ರಾಪ್ತಿಗಳ ಕೊರತೆ ಇಲ್ಲಿ ಅಲಿಯಂಗ್ ಮಾಡುತ್ತೆ ಅದು ಇದು ವಿಷಯಗಳಲ್ಲಿ. जो बच्चे अपने आप से अपने पुरुषार्थ व सर्विस से ब्राह्मण परिवार के संपर्क से सदा संतुष्ट रहते उन्हें संतुष्ट मणि कहा जाता. सर्व आत्माओं के संपर्क में अपने को संतुष्ट रखना व सर्व को संतुष्ट करना, इसमें जो विजयी बनते हैं वही विजयी माला में आते हैं. पास विद ऑनर बनने के लिए सर्व द्वारा संतुष्टता का पासपोर्ट मिलना चाहिए. ये पासपोर्ट लेने के लिए सिर्फ सहन करने व समाने की शक्ति को धारण करो. ಅಂದರೆ ನೀವು ಮಕ್ಕಳು ನಿಮ್ಮಿಂದ ನಿಮಗೆ ಸಂತುಷ್ಟತೆ ತನ್ನ ಪುರುಷಾರ್ಥದಿಂದ ಮತ್ತು ಅನ್ಯ ಆತ್ಮಗಳ ಜೊತೆ ಸಂತುಷ್ಟತೆ ಎಲ್ಲ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಚಾಹೆ ಬ್ರಾಹ್ಮಣರಿರ್ಬೋದು ಲೌಕಿಕದವರು ಇರ್ಬೋದು ಎಲ್ಲರಿಂದ ಸಂತುಷ್ಟ ಇರೋದು ಇದು ತನ್ನ ಪುರುಷಾರ್ಥದ ಮಾತು. ಏಕೆಂದರೆ ಯಾರಿಗೆಷ್ಟು ಜ್ಞಾನದ ಆಳ. ಡ್ರಾಮಾದಲ್ಲಿ ಪ್ರತಿಯೊಂದು ಆತ್ಮ ತನ್ನ ಪಾರ್ಟ್ ಮಾಡ್ತಿದೆ. ಯಾರೂ ದೋಷಿಗಳಲ್ಲ. ಯಾರ ಪಾರ್ಟನ್ನು ಯಾರೂ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಇದರ ಆಳದ ಜ್ಞಾನ ರಿಯಲೈಸೇಷನ್ ಇಲ್ಲ ಅಂದರೆ ಸಂತುಷ್ಟವಾಗಿರೋಕ್ಕಾಗಲ್ಲ. ಯಾಕೆಂದರೆ ಮನುಷ್ಯನಿಗೆ ಸ್ವಾರ್ಥ. ಇವ್ರು ಹಿಂಗೆ ಇರಬೇಕು, ಅವ್ರು ಹಂಗೆ ಇರಬೇಕು, ಅವ್ರು ಹಂಗೆ ನಡಿಬೇಕು, ಇವ್ರು ಹಿಂಗೆ ನಡಿಬೇಕು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಚಿಂತೆ ಶುರುವಾಗ್ಬಿಡುತ್ತೆ. ಅವರು ತಂದಿರೋ ಪಾರ್ಟ್ ಹೆಂಗಿರುತ್ತೋ ಹಂಗಿರ್ತಾರೋ, ನೀವು ಇಷ್ಟಪಟ್ಟಂಗೆ ಇರ್ತಾರೋ. ಇದು ಬಾಬೂರು ಹೇಳಿರೋ ಡ್ರಾಮಾದ ಜ್ಞಾನ ಭಾಳ ಆಳವಾಗಿ ಅರ್ಥ ಆಗಬೇಕು. ಎಲ್ಲರದ್ದು ಅವ್ರವ್ರದ್ದೇ ಆದ ಕರ್ಮ ಫಿಲಾಸಫಿ.
ಅದೇ ಅವಾಗಲೇ ಯಾರು ತಾನೂ ಸಂತುಷ್ಟ ಎಲ್ಲರನ್ನ ಸಂತುಷ್ಟ ಇಡೋದಿದೆ. ಅವರು ಏನು ವಿಜಯ ಮಾಲೆಯಲ್ಲಿ ಬರ್ತಾರೆ, ಪಾಸ್ ವಿಧಾನರಾಗಲಿಕ್ಕೆ ಸಂತುಷ್ಟತೆಯ ಪಾಸ್ಪೋರ್ಟ್ ಬೇಕು. ಬಟ್ ಸಂತುಷ್ಟತೆ ಈ ಪಾಸ್ಪೋರ್ಟ್ ತಗೊಳ್ಳೋಕ್ಕೆ ಏನು ಬೇಕು? 2 ಶಕ್ತಿ ಬೇಕು. ಸಹನ್ ಕರ್ಣ ಅವ್ರ ಸಮಾನ. ತಾಳ್ಮೆ ವಹಿಸಬೇಕು, ಎಲ್ಲವನ್ನು ನೋಡ್ತಾ ಸಾಕ್ಷಿಯಾಗಿ. ಅಲ್ಲಿ ಸಹನೇನೂ ಅನಿಸಲ್ಲ, ನಾನೇನೋ ಅಳವಡಿಸ್ಕೊತೀನಿ ಅದು ಅನಿಸಲ್ಲ. ಬಾಬಾ ಹೆಂಗೆ ನೋಡ್ತಿದ್ದಾರೆ? 750 ಕೋಟಿ ಆತ್ಮಗಳೆಲ್ಲ ಅವ್ರನ್ನೆಲ್ಲ ಬಿಡ್ರಪ್ಪ, ತನ್ನ ಮಕ್ಕಳು ದೇವತೆಗಳು ದೈತ್ಯರಾದ್ರಿ ಅಂತಂದರು. ಇವತ್ತು ಅವ್ರಿಗೆ ಗೊತ್ತಿಲ್ವಾ ತನ್ನ ಮಕ್ಕಳ ಕತೆ? ಬಟ್ ಎಷ್ಟು ಸಾಕ್ಷಿಯಾಗಿದ್ದಾರೆ ಎಲ್ಲರೂ ಎಲ್ಲದನ್ನು. ಈಗ ಬಾಬಾವರನ್ನು ಇನಿಷಿಯಲಿ ಯಜ್ಞದಲ್ಲಿ ಎಷ್ಟು ಇನ್ಸಲ್ಟ್ ಮಾಡಿದ್ರು, ಎಷ್ಟೆಲ್ಲ ಹೆಚ್ಚು ಕಡಿಮೆ. ಶಿವಬಾಬಾವ್ರನ್ನ ಏನೇನೆಲ್ಲ ಅಂದರು, ಬಾಬಾ ಸಾಕ್ಷಿಯಾಗಿ. ಹಂಗೆ ನಾವು ಕಲ್ತ್ಕೋಬೇಕಲ್ಲ ತಂದೆ ಗುಣನ. ಸ್ಲೋಗನ್ रहम दिल बन सेवा द्वारा निराश और थकी हुई आत्माओं को सहारा दो. ದಯಾಹೃದಯಿಗಳಾಗಿ ಸೇವೆಯ ಮುಖಾಂತರ ಸೇವೆಯ ಮುಖಾಂತರ ನಿರಾಶರಾಗಿ, ರೆಹಮ್ ದಿಲ್, ಎಲ್ಲರ ಜಗತ್ತಿನ ಪ್ರತಿ ದಯಬೇಕೀಗ. ಆಗ ನಿರಾಶ ಸುಸ್ತಾಗಿರೋ ಆತ್ಮಗಳಿಗೆ ಆಶ್ರಯ ಕೊಡಿ. ತಂದೆಯ ಆಶ್ರಯದ ಅನುಭವ ಮಾಡಿಸೋದು. ಆಶ್ರಯ ನಾವು ಕೊಡಲ್ಲ, ಬಾಬಾ ಆಶ್ರಯದಾತ. ಅವರು ತನ್ನ ಛತ್ರ ಛಾಯಲ್ಲಿ ಇಡ್ತಾರೆ. ಬಟ್ ಅದಕ್ಕೇನು ಬೇಕು? ನಮ್ಮ ಬಾಬಾವರ ಎಕ್ಸ್ಟ್ರೀಮ್ ನೆನಪಲ್ಲಿ ದಯಾಹೃದಯಿಗಳಾಗಬೇಕು. ಮೀಟೆ ಬಚ್ಚೆ ಕ್ಯಾ ಕರೋ, ಯೋಗದಿಂದನೇ ಆತ್ಮನಲ್ಲಿರೋ ತುಕ್ಕೋಗುತ್ತೆ, ತಂದೆಯಿಂದ ಪೂರ ಆಸ್ತಿ ಸಿಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯನೋ ಯೋಗ ಬಲ ಜಾಸ್ತಿ ಮಾಡ್ಕೊಳ್ಳಿ. ಓಂ ಶಾಂತಿ. ರಾತ್ರಿ 9 to 9:45 ಎಲ್ಲರೂ ಯೋಗ ಮಾಡ್ತಿದ್ದೀರಲ್ಲ, ವಿಶ್ವಕ್ಕೋಸ್ಕರ ಕಂಪಲ್ಸರಿ ಯೋಗ ಮಾಡೋದೇನಿದೆ ಅದು ಬಹಳ ಅಗತ್ಯ. ಇದು ದಯೆ ಅಲ್ವಾ? ನಿಮ್ಮ ದಯೆ, ನಿಮ್ಮ ಈ ಜಗತ್ತೊಂದು ಪರಿವಾರ, ಅವರೆಲ್ಲರ ಪ್ರತಿ ಸುಖ ಶಾಂತಿಯ ವೈಬ್ರೇಷನ್. ತನಗೆ ಶಾಂತಿ ಇದೆಯಾ? ಫಸ್ಟು ತಾನು ಈಶ್ವರೀಯ ಸುಖ, ಅತೀಂದ್ರಿಯ ಸುಖದಲ್ಲಿದ್ದೀನ. ನನ್ನ ನಿಶ್ಚಿಂತತೆ, ನಿಸ್ಸಂಕಲ್ಪ, ಎಲ್ಲ ಜವಾಬ್ದಾರಿ ತಂದೆ ಪರಮಾತ್ಮನಿಗೆ ಕೊಟ್ಟ ನಂತರ ನಾನೇನು ಯೋಚನೆ ಮಾಡೋಂಗಿಲ್ಲ. ಬಟ್ ಆದರೆ ಶ್ರೀಮತದ ಮೇಲೆ ನಡೆದಾಗಲೇ ಆ ಛತ್ರಛಾಯೆ, ಆ ಒಂದು ರಕ್ಷಣೆ ಅನುಭವ ಆಗುತ್ತೆ.